ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಬಿಟಿಎಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜೆಪೈ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು ಜನರ ಚಿರಪರಿಚಿತ ಮಾಣಿಕ ನಗರದಲ್ಲಿ ಇರುವ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ. ಹಲವು ವರ್ಷಗಳಿಂದ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಇದೀಗ ಹೊಸ ರೂಪದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ. RTO ರಸ್ತೆ, ಮಾಣಿಕ್ ನಗರ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಅದಿತಿ ಹಾಸ್ಪಿಟಲ್ ಅಂಡ್ IVF ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, MBBS MS OBG DNB OBG ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು. ನೀವು ಮನೆ ಕಟ್ಟುತ್ತಿರುವಿರಾ? ಭಾರತ್ ಟಿಂಬರಿಗೆ ಭೇಟಿ ನೀಡಿ. ಇವರ ಹತ್ತಿರ ಚೌಕಟ್ಟು, ಬಾಗಿಲು ಮತ್ತು ಕಿಟಕಿ ಮಾಡುವಂತಹ ಇಂಪಾರ್ಟೆಂಟ್ ಟೀಕ್ ವುಡ್ ಎಲ್ಲಾ ತರಹದ ಕಟ್ ಸೈಜ್ ದೊರೆಯುತ್ತವೆ. HKGN ಕಾಂಪ್ಲೆಕ್ಸ್ ಬಿಹೈಂಡ್ ಯಶೋಧರ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. All types of jewelries available in only KTB Jewel Palace. Visit KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮಾಂಗಲ್ಯ ಇದೀಗ ನಿಮ್ಮ ರಾಯಚೂರಿನಲ್ಲಿ ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7ರಂದು ಉದ್ಘಾಟನೆಯಾಗಲಿದೆ. ಕೇವಲ 99ರಿಂದ ಪ್ರಾರಂಭ. ಲಿಂಗಸೂಗೂರ್ ರೋಡ್, ಬ್ರೆಸ್ಟವಾರ್ಪೇಟ್, ರಾಯಚೂರು. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ. ಕ್ರೀಡೆಗಳು ಸ್ನೇಹ ಬೆಳೆಸಲು ಸಹಕಾರಿ. ಶೀಘ್ರದಲ್ಲಿ ಕಂದಾಯ ಪೊಲೀಸ್ ಇಲಾಖೆ ಜಂಟಿ ಸಹಯೋಗದಲ್ಲಿ ಕ್ರೀಡಾಕೂಟ. DC ನಿತೀಶ್. ಸಂವಿಧಾನ ಸನ್ಮಾನ ಅಭಿಯಾನ. ದೇಶದಲ್ಲಿ ಸಂವಿಧಾನ ಅಸ್ಥಿರಗೊಳಿಸಿದ್ದೇ ಕಾಂಗ್ರೆಸ್, ಬಿಜೆಪಿ ಸಂವಿಧಾನ ಬದಲಿಸುತ್ತೆ ಎಂದು ಸುಳ್ಳು ಪ್ರಚಾರ. P. ರಾಜೀವ್. APMCಗೆ ಸೇರಿದ ಸರ್ಕಾರಿ ಭೂಮಿ ಕಬಳಿಕೆ. N. ಭೀಮಾರೆಡ್ಡಿ ಸದಸ್ಯತ್ವ ಅನರ್ಹಗೊಳಿಸಿ ಕೇಸ್ ದಾಖಲಿಸಲಿ. U. ಆಂಜನೇಯ. ಒಳ ಮೀಸಲು ಜಾರಿಯಾಗುವವರೆಗೆ ಎಲ್ಲಾ ನೇಮಕಾತಿ ರದ್ದಿಗೆ ಆಗ್ರಹಿಸಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಧರಣಿ. ಅಪಘಾತಗಳಿಗೆ ಗುರಿಯಾಗುವ ಗೋವುಗಳ ರಕ್ಷಣೆಗೆ ವಿನಯ್ ಸಿಂಗ್ ಠಾಕೂರ್ನಿಂದ ರೇಡಿಯಂ ಬೆಲ್ಟ್ ಅಳವಡಿಕೆಗೆ ಚಾಲನೆ. ಮತ್ತು ಬೋಳಮಾನದೊಡ್ಡಿ ಮುಖ್ಯ ರಸ್ತೆಗೆ ಸಂಚಾರಿ ಪೊಲೀಸರನ್ನು ಮತ್ತು CC ಕ್ಯಾಮೆರಾಗಳನ್ನು ಅಳವಡಿಸಲು ಮನವಿ. ವಾರ್ತೆಗಳ ವಿವರ. ವರ್ಷವಿಡೀ ಒತ್ತಡ ಬದುಕಿನಲ್ಲಿ ಕೆಲಸ ಮಾಡುವ ಪೊಲೀಸರು ವರ್ಷಕ್ಕೊಂದು ಬಾರಿಯಾದರೂ ಕ್ರೀಡಾಕೂಟಗಳಲ್ಲಿ ತೊಡಗಿಸಿಕೊಂಡು ಸಹೋದ್ಯೋಗಿಗಳೊಂದಿಗೆ ಸಂಬಂಧ ಬಲಗೊಳಿಸಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹೇಳಿದರು. ವರ್ಷವಿಡೀ ಒತ್ತಡ ಬದುಕಿನಲ್ಲಿ ಕೆಲಸ ಮಾಡುವ ಪೊಲೀಸರು ವರ್ಷಕ್ಕೊಂದು ಬಾರಿಯಾದರೂ ಕ್ರೀಡಾಕೂಟಗಳಲ್ಲಿ ತೊಡಗಿಸಿಕೊಂಡು ಸಹೋದ್ಯೋಗಿಗಳೊಂದಿಗೆ ಸಂಬಂಧ ಬಲಪಡಿಸಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹೇಳಿದರು. ಅವರು ಇಂದು ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಆಯೋಜಿಸಲಾಗಿದ್ದ ವಾರ್ಷಿಕ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು. ಕ್ರೀಡೆಗಳು ದೈಹಿಕ ಮತ್ತು ಆರೋಗ್ಯಕ್ಕೆ ಸಹಕಾರಿಯಾಗಿವೆ. ಪೊಲೀಸರು ನಿತ್ಯದ ಕೆಲಸ ಕಾರ್ಯಗಳಲ್ಲಿ ದಿನ ಕಳೆದು ಹೋಗುತ್ತದೆ. ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮನಸ್ಸು ಪ್ರಫುಲ್ಲವಾಗಲು ಸಹಕಾರಿಯಾಗುತ್ತದೆ.
ಕ್ರೀಡೆಗಳ ಹೆಸರಿನಲ್ಲಿ ಎಲ್ಲ ಸಹೋದ್ಯೋಗಿಗಳನ್ನು ಭೇಟಿ ಮಾಡಿ ಸೌಹಾರ್ದತೆ ಬೆಳೆಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಮುಂದಿನ ದಿನಗಳಲ್ಲಿ ಕಂದಾಯ ಮತ್ತು ಪೊಲೀಸ್ ಇಲಾಖೆಗಳ ಜಂಟಿ ಸಹಯೋಗದೊಂದಿಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಆಯೋಜಿಸುವುದಾಗಿ ಹೇಳಿದರು. ಪೊಲೀಸ್ ಕ್ರೀಡಾಕೂಟವನ್ನು ಉದ್ಘಾಟಿಸಲು ವಿನಂತಿಸಿಕೊಳ್ಳುತ್ತೇನೆ. 2020ನೇ ಸಾಲಿನ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟವನ್ನು ಸಂತೋಷದಿಂದ ಉದ್ಘಾಟಿಸುತ್ತೇನೆ ಎಂದು ಘೋಷಿಸುತ್ತೇನೆ. ಶ್ರೀ ಅವಿನಾಶ್ ಕಾಂಬ್ಳೆ PSN ಅವರ ನೇತೃತ್ವದಲ್ಲಿ ಶ್ರೀ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಸರ್ವ ತಂಡಗಳು ಮುಖ್ಯಗಳಿಗೆ ವೈಯಕ್ತಿಕ ಗೌರವ ಸಲ್ಲಿಸಿ ತಮ್ಮ ಸ್ವಸ್ಥಾನಕ್ಕೆ ತೆರಳಿದ್ದಾರೆ. ಮಹಿಳಾ ತಂಡ ನಾನು ಚಿತ್ರದುರ್ಗ ಜಿಲ್ಲೆ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಓದಿದ್ದು. ಸೊ ಅಲ್ಲೂ ಪ್ರತಿ ವರ್ಷ ಇದೇ ತರ 4 ಹೌಸಸ್ ಇರ್ತಾ ಇತ್ತು. ಸೊ ಒಂದೊಂದು ಹೌಸ್ಗೆ ಒಂದೊಂದು ಕಲರ್ ಕೊಟ್ಟು ಇದೇ ತರ 3-4 ದಿನದ್ದು ಆನ್ಯುವಲ್ ಸ್ಪೋರ್ಟ್ಸ್ ಇವೆಂಟ್ ನಡೆಸ್ತಾ ಇದ್ರು. ಸೊ ಅದಾದ್ಮೇಲೆ ನಮ್ಮ IAS ಟ್ರೈನಿಂಗ್ ಅಕಾಡೆಮಿ ಮಸೂರಿಯಲ್ಲೂ ಇದೇ ತರ ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್ ನಡೀತಾ ಇತ್ತು. ಸೊ ಇದೊಂದು ತುಂಬಾ ಒಂದು ಒಳ್ಳೆ ಇವೆಂಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಡೀ ವರ್ಷ ನಾನಾ ಕೆಲಸದಲ್ಲಿ ತುಂಬಾ ಹೈ ಸ್ಟ್ರೆಸ್ ಕೆಲಸದಲ್ಲಿ ತಾವೆಲ್ಲ ತೊಡಗಿರ್ತೀರಾ. ಸೊ ವರ್ಷದಲ್ಲಿ ಒಂದು ಸಲ ಒಂದು ಟೈಮು 3 ದಿನ 4 ದಿನ ಕಂಟಿನ್ಯೂಸ್ ಆಗಿ ಎಲ್ಲ ವರ್ಕ್ ರಿಲೇಟೆಡ್ ಪ್ರೆಷರ್ ನ ಮತ್ತು ಎಲ್ಲ ಪೊಲೀಸು ಸಹೋದ್ಯೋಗಿಗಳು ಒಟ್ಟಾಗಿ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸೋದು ನಿಮ್ಗೆ ಒಂಥರ ಎಲ್ಲರಿಗೂ ಒಂದು ತುಂಬಾ ಒಳ್ಳೆ ರೀತಿದು ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ. ಆಮೇಲೆ ನಿಮ್ಮಲ್ಲೇ ಸಹೋದ್ಯೋಗದಲ್ಲಿ ಬಾಂಡಿಂಗ್ ಇಂಪ್ರೂವ್ ಆಗೋದಕ್ಕೆ ಸಹಕಾರಿ ಆಗುತ್ತೆ. ಸೊ ಜೊತೆಗೆ ಇದೇನೋ ಇವತ್ತು ಮಾಡ್ತಾ ಬೇರೆ ಬೇರೆ ಇವೆಂಟು ಇಲ್ಲಿ ತಾವು ಅನ್ಕೊಂಡಿದ್ದೀರಾ. 100 ಮೀಟರ್ ರೇಸ್ ಇರ್ಬೋದು, ಶಾರ್ಟ್ ಪುಟ್ ಆಗಿರ್ಬೋದು, ರಿಲೇ ಆಗಿರ್ಬೋದು, ಹೈ ಜಂಪ್, ಲಾಂಗ್ ಜಂಪ್ ಎಲ್ಲ. ಸೊ ಎಲ್ಲ ಕ್ರೀಡಾಪಟುಗಳು ಇದರಲ್ಲಿ ಚೆನ್ನಾಗಿ ಭಾಗವಹಿಸಿ ಆಮೇಲೆ ತುಂಬಾ ಕ್ರೀಡಾ ಸ್ಫೂರ್ತಿಯಿಂದ ತಾವೆಲ್ಲ ಇಲ್ಲಿ ಭಾಗವಹಿಸಿ ಆಮೇಲೆ ಮೇ ಬಿ ಮುಂದಿನ ದಿನದಲ್ಲಿ ಪೊಲೀಸ್ ಇಲಾಖೆ ಮತ್ತೆ ರೆವಿನ್ಯೂ ಇಲಾಖೆದು ನಾವು ಕ್ರೀಡಾಕೂಟ ಹಮ್ಮಿಕೊಳ್ಳಕ್ಕೆ ನಾನು ಮತ್ತೆ SP ಅವರು ಅದು ಡಿಸ್ಕಸ್ ಮಾಡಿ ಮುಂದಿನ ದಿನದಲ್ಲಿ ಪೊಲೀಸ್ ಮತ್ತೆ ರೆವಿನ್ಯೂ ಇಲಾಖೆದು ಒಂದು ಇದೇ ತರ ಒಂದು ಜಂಟಿ ಕ್ರೀಡಾಕೂಟ ನಾವು ಹಮ್ಮಿಕೊಳ್ಳೋಣ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮ್ಮದಯ್ಯ, ಪ್ರತಿ ವರ್ಷವೂ ವಾರ್ಷಿಕ ಕ್ರೀಡಾಕೂಟಗಳನ್ನು ಪೊಲೀಸ್ ಇಲಾಖೆ ನಡೆಸಿಕೊಂಡು ಬರುತ್ತಿದೆ. ಪೊಲೀಸರು ಸಹ ಉತ್ತಮ ಕ್ರೀಡಾ ಪ್ರತಿಭೆ ಹೊಂದಿದ್ದಾರೆ. ವರ್ಷಕ್ಕೊಮ್ಮೆ ಸ್ಪರ್ಧೆಗಳು ನಡೆಸುವುದರಿಂದ ಕ್ರೀಡಾ ಚಟುವಟಿಕೆಗಳು ಉತ್ತೇಜಿಸಲು ಸಹಕಾರಿಯಾಗುತ್ತದೆ ಎಂದರು. ವಾರ್ಷಿಕ ಪೊಲೀಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ನಾವು ಕ್ರೀಡಾ ನಿಯಮಗಳಿಗೆ ಅನುಸಾರವಾಗಿ ನಮ್ಮ ಘಟಕಕ್ಕೂ ಮತ್ತು ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ. ಓಕೆ, ಟ್ರ್ಯಾಕ್ ಅನ್ನ ಕ್ಲಿಯರ್ ಮಾಡ್ಬೇಕಲ್ಲಿ. ನೋಡಿ ಕವರ್ ಮಾಡಿ. ಸಿಂಧನೂರು ರಾಯಚೂರು, ಸಿಂಧನೂರು ನೋಡಿ ಕವರ್ ಮಾಡ್ಕೊಳ್ಳಿ. Okay, finishing judges.
ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಡಾಕ್ಟರ್ ಶಿವಕುಮಾರ್, ಹರೀಶ್, ಡಿವೈಎಸ್ಪಿ ಸೇರಿದಂತೆ ಜಿಲ್ಲೆಯ ವಿವಿಧ ಠಾಣೆಗಳ ಪಿಐ, ಸಿಪಿಐ ಪೊಲೀಸರು ಭಾಗವಹಿಸಿದರು. ಓಟ ಸ್ಪರ್ಧೆ ಸೇರಿದಂತೆ ವಿವಿಧ ಕ್ರೀಡೆಗಳು ನಡೆದವು. ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ತಮ್ಮ ಸ್ವಾರ್ಥಕ್ಕಾಗಿ ಸಂವಿಧಾನದಲ್ಲಿ ಸಾಕಷ್ಟು ತಿದ್ದುಪಡಿಯನ್ನು ತಂದಿದ್ದಾರೆ. ತಿದ್ದುಪಡಿ ಮೂಲಕ ಸಂವಿಧಾನ ಉಲ್ಲಂಘನೆ ಮಾಡಿದ್ದಾರೆ. ಆದರೆ ಇಂದು ಸಂವಿಧಾನದ ರಕ್ಷಣೆ ಮಾಡುವವರು ನಾವೇ. ಬಿಜೆಪಿಯವರು ಸಂವಿಧಾನ ಬದಲಾವಣೆ ಮಾಡಲು ಹೊರಟಿದ್ದಾರೆ. ಸುಳ್ಳನ್ನು ಸತ್ಯವೆಂಬು ಬಿಂಬಿಸುತ್ತಿದ್ದಾರೆ ಎಂದು ಮಾಜಿ ಶಾಸಕ ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ. ರಾಜೀವ್ ಹೇಳಿದರು. ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ತಮ್ಮ ಸ್ವಾರ್ಥಕ್ಕಾಗಿ ಸಂವಿಧಾನದಲ್ಲಿ ಸಾಕಷ್ಟು ತಿದ್ದುಪಡಿಯನ್ನು ತಂದಿದ್ದಾರೆ. ತಿದ್ದುಪಡಿ ಮೂಲಕ ಸಂವಿಧಾನ ಉಲ್ಲಂಘನೆ ಮಾಡಿದ್ದಾರೆ. ಆದರೆ ಇಂದು ಸಂವಿಧಾನದ ರಕ್ಷಣೆ ಮಾಡುವವರು ನಾವೇ. ಬಿಜೆಪಿಯರು ಸಂವಿಧಾನ ಬದಲಾವಣೆ ಮಾಡಲು ಹೊರಟಿದ್ದಾರೆ. ಸುಳ್ಳನ್ನು ಸತ್ಯವೆಂಬುದು ಬಿಂಬಿಸುತ್ತಿದ್ದಾರೆ ಎಂದು ಮಾಜಿ ಶಾಸಕ ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ. ರಾಜೀವ್ ಹೇಳಿದರು. ಅವರು ಇಂದು ನಗರದ ಮಾ ಆಶಾಪುರ ಕಲ್ಯಾಣ ಮಂಟಪದಲ್ಲಿ ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ವತಿಯಿಂದ ಸಂವಿಧಾನ ಸನ್ಮಾನ ಅಭಿಯಾನ ಜಿಲ್ಲಾ ಮಟ್ಟದ ಕಾರ್ಯಾಗಾರದಲ್ಲಿ ಸಂವಿಧಾನ ಹಾಗೂ ಅಂಬೇಡ್ಕರ್ ಹಾಗೂ ಭಾರತ ಮಾತೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು. ಇಂದಿರಾ ಗಾಂಧಿ ವಿರುದ್ಧ ಪ್ರಧಾನಿ ಹುದ್ದೆಯಿಂದ ಕೆಳಗೆ ಇಳಿಯಲು ಅಂದು ಅಲಹಾಬಾದ್ ಕೋರ್ಟ್ನಲ್ಲಿ ವ್ಯಕ್ತಿಯೋರ್ವ ದಾವೆ ಹೂಡಿದ್ದು ಕೋರ್ಟ್ ಹುದ್ದೆಯಿಂದ ಕೆಳಗೆ ಇಳಿಯಲು ಆದೇಶ ನೀಡಿತು. ಅಂದು ದೇಶದ ಮೇಲೆ ತುರ್ತು ಪರಿಸ್ಥಿತಿ ತಂದು ಸಂವಿಧಾನದಲ್ಲಿ ಅನೇಕ ತಿದ್ದುಪಡಿ ತಂದರು. ಕೋರ್ಟ್ನಲ್ಲಿ ಯಾರೂ ಪ್ರಶ್ನೆ ಮಾಡುವಂತಿಲ್ಲ, ಬಂಧಿಸಿದವರ ಬಗ್ಗೆ ಮಾತನಾಡುವಂತಿಲ್ಲ ಸೇರಿದಂತೆ ಅನೇಕ ತಿದ್ದುಪಡಿ ತಂದು ತುರ್ತು ಪರಿಸ್ಥಿತಿ ಹೇರಿದ್ದರು. ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿ ಹೇರಲು ಬೇರೆ ಬೇರೆ ವಿಷಯ ಮಾತ್ರವಿದ್ದು, ಆದರೆ ತನ್ನ ಸ್ವಾರ್ಥಕ್ಕಾಗಿ ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಅಧಿಕಾರದಲ್ಲಿ ಮುಂದುವರೆದವರು ಅವರು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ ಸಂವಿಧಾನ ಉಲ್ಲಂಘನೆ ಮಾಡಿದ್ದು ಸಂವಿಧಾನ ಬದಲಾವಣೆಯಲ್ಲವೇ ಎಂದರು. ನವೆಂಬರ್ 26ರಂದು ಸಮರ್ಪಣಾ ದಿನವನ್ನು ಕಾನೂನು ದಿನ ಎಂದು ನ್ಯಾಯಾಲಯ ಮತ್ತು ವಕೀಲರಿಗೆ ಸೀಮಿತಗೊಳಿಸಿ ಅಂಬೇಡ್ಕರ್ ಅವರನ್ನು ದೇಶದ ಜನರು ನೆನೆಯದಂತೆ ಮಾಡಿದ್ದ ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಅಗೌರವ ನೀಡಿದ್ದು ಕಾಂಗ್ರೆಸ್ನವರು ಮೋದಿ ಪ್ರಧಾನಿಯಾದ ಮೇಲೆ ಸಂವಿಧಾನ ದಿನ ಆಚರಣೆ ಮಾಡಿದರು. ಅಂಬೇಡ್ಕರ್ ಅವರನ್ನು ನೆನೆಯಲು ನವೆಂಬರ್ 26ರಂದು ಗಣರಾಜ್ಯ ದಿನ ಆಚರಿಸುತ್ತಿದ್ದು, ನವೆಂಬರ್ 26 ಸಂವಿಧಾನ ಸಮರ್ಪಣಾ ದಿನ ಮಾಡಿ ಮತ್ತೊಂದು ಬಾರಿ ನೆನೆಯದಂತೆ ಮುಚ್ಚಿಟ್ಟಿದ್ದು ಕಾಂಗ್ರೆಸ್ನವರು ಎಂದು ಟೀಕಿಸಿದರು. 65 ವರ್ಷಗಳ ಕಾಲ ಸಂವಿಧಾನ ಸಮರ್ಪಣಾ ದಿನ, ಸಂವಿಧಾನ ದಿನ ಆಚರಣೆ ಮಾಡದಂತೆ ಮುಚ್ಚಿಟ್ಟಿದ್ದರು. ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಸೋತ ಬಳಿಕ ತುರ್ತು ಪರಿಸ್ಥಿತಿಯಲ್ಲಿ ಹೇರಿದ್ದ ಎಲ್ಲ ತಿದ್ದುಪಡಿಗಳನ್ನು ಅಂದಿನ ಜನಸಂಘ ಅಧಿಕಾರಿ ವಹಿಸಿಕೊಂಡ ನಂತರ ಹಿಂಪಡೆದುಕೊಂಡಿತು ಎಂದು ತಿಳಿಸಿದರು. ಅಂಬೇಡ್ಕರ್ ಅವರ ಮನೆ, ಸಂವಿಧಾನ ರಚನೆ ಮಾಡಿದ ಸ್ಥಳ, ಪ್ರವಾಸದಲ್ಲಿ ಇದ್ದ ಮನೆ ಸೇರಿದಂತೆ ಅವರು ಇರುವ ಪ್ರಮುಖ ಪಂಚ ಸ್ಥಳಗಳ ಅಭಿವೃದ್ಧಿ ಮಾಡಿದರು, ಮ್ಯೂಸಿಯಂ ಮಾಡಿದ್ದಾರೆ ಎಂದರು. ದೇಶದಲ್ಲಿ ಅತಿ ಹೆಚ್ಚು ಸಂವಿಧಾನ ತಿದ್ದುಪಡಿಗಳನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಂಡಿದ್ದರು. ಆದರೆ ಜನಸಂಘ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ದೇಶದ ಜನರಿಗೆ ಮೀಸಲಾತಿ ಸೇರಿದಂತೆ ಕೆಲವು ತಿದ್ದುಪಡಿ ಮಾಡಿದರು. ಇಂದು ದೇಶದಲ್ಲಿ ನಾವೇ ಸಂವಿಧಾನ ರಕ್ಷಣೆ ಮಾಡುತ್ತಿದ್ದೇವೆ ಎಂದು ಸಂವಿಧಾನ ಹಿಡಿದು ಮಾತನಾಡುತ್ತಿದ್ದಾರೆ ಎಂದರು. ಸಾರ್ವಭೌಮ ಸಮಾಜವಾದಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯ ದೊರೆಯುವಂತೆ ಸಮಾನತೆ ದೇಶದ ಏಕತೆ ಮೂಡಿಸುವುದಕ್ಕಾಗಿ ನಾವೆಲ್ಲರೂ ಈ ಒಂದು ಸಂವಿಧಾನ ಪೀಠಕ್ಕೆ ಜೈ ಭಾರತ್ ಮಾತಾಗಿ. ಆದರೆ ಇವುಗಳ ಉಲ್ಲಂಘನೆ ಎಲ್ಲಿ ಆಗಿದೆ? ಉಲ್ಲಂಘನೆ ಆಗೇ ಇಲ್ಲವಾ? ಈ ಸಂವಿಧಾನ ದುರುಪಯೋಗ ಮಾಡಿಕೊಂಡಿದ್ದು ಈ ದೇಶವನ್ನ ಆಡಳಿತ ಮಾಡಿದ ಕಾಂಗ್ರೆಸ್ ಯಾವ ಹಂತದಲ್ಲಿ ದುರುಪಯೋಗ ಮಾಡಿಕೊಳ್ತು, ಇದ್ರ ಬಗ್ಗೆ ಪ್ರಶ್ನೆ ಇದ್ರೆ ಆಮೇಲೆ ಕೇಳಬಹುದು. ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ನೀವು ಹುದ್ದೆಯನ್ನ ಬಿಟ್ಟು ಕೆಳಗೆ ಇಳಿಬೇಕು ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡ್ತು 1975ನೇ ಇಸ್ವಿಯಲ್ಲಿ. ಅವರ ವಿರುದ್ಧ ರಾಜನಾರಾಯಣ ಅವರು ಅಲಹಾಬಾದ್ ಕೋರ್ಟಿಗೆ ಹೋಗಿದ್ರು. ಈ ಪ್ರಶ್ನೆಗೆ ಇವತ್ತಿಗೂ ಕಾಂಗ್ರೆಸ್ನವರು ಉತ್ತರ ಕೊಟ್ಟಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿಗೆ ಹೈಕೋರ್ಟ್ ಹೇಳಿತು, ತಕ್ಷಣಕ್ಕೆ ನೀವು ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕು ಅಂತ.
ಯಾವಾಗ 75ನೇ ಇಸ್ವಿಯಲ್ಲಿ ಜೂನ್ ತಿಂಗಳಲ್ಲಿ. ಅವರು 77ರವರೆಗೆ ಪ್ರಧಾನಮಂತ್ರಿಯಾಗಿ ಮುಂದುವರೆದರು. ಹೇಗೆ? ಹಾಗಿದ್ರೆ ನ್ಯಾಯಾಂಗದ ತೀರ್ಪಿಗೆ ಏನಾಯಿತು? ಹೇಗೆ ಮುಂದುವರೆದರು ಅಂದ್ರೆ, ಸಂವಿಧಾನದಲ್ಲಿ ಇದ್ದಂತಹ ಅಂಶಗಳನ್ನ ದುರ್ಬಳಕೆ ಮಾಡಿಕೊಂಡು ಮುಂದುವರೆದ್ರು. ಹಾಗೆ ಮುಂದುವರಿಲಿಲ್ಲ ಅವರು. ಕೋರ್ಟ್ ಜಜ್ಮೆಂಟ್ ಹೇಳ್ತು, ಜಜ್ಮೆಂಟ್ ಇದ್ರೂ ಕೂಡ ನಾವು ಹಂಗೆ ಪ್ರೈಮ್ ಮಿನಿಸ್ಟರ್ ಆಗಿ ನಾವೇ ಕಂಟಿನ್ಯೂ ಆದ್ವಿ, ಹಂಗ ಮುಂದುವರಿಲಿಲ್ಲ. ಅದನ್ನ ಅಕ್ರಮ ಸಕ್ರಮ ಮಾಡ್ಕೊಂಡ್ರಲ್ಲ ಇಂದಿರಾ ಗಾಂಧಿ, ಅಕ್ರಮವನ್ನ ಸಕ್ರಮ ಮಾಡ್ಕೊಳ್ಳಿಕ್ಕೆ ಬಳಸ್ಕೊಂಡಿದ್ದು, ದುರುಪಯೋಗ ಮಾಡಿದ್ದು ಇದೇ ಸಂವಿಧಾನವನ್ನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನ ಹೇಗೆ ದುರುಪಯೋಗ ಮಾಡ್ಕೊಂಡ್ರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 352 ಅಂತ ಹೇಳಿ ಒಂದು ಆರ್ಟಿಕಲ್ ಬರೆದಿದ್ರು ಸಂವಿಧಾನದಲ್ಲಿ. ಅದಕ್ಕೆ ಏನ್ ಹೇಳ್ತಿತ್ತು? ಈ ದೇಶಕ್ಕೆ ಹೊರಗಿನ ಆಕ್ರಮಣ ಆದ್ರೆ, ಆಂತರಿಕ ಗಲಭೆ ಆದ್ರೆ ಅವಾಗ ತುರ್ತು ಪರಿಸ್ಥಿತಿಯನ್ನ ರಾಷ್ಟ್ರಪತಿ ಘೋಷಣೆ ಮಾಡಬಹುದು ಅಂತ ಬರೆದಿತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೋ ಉದ್ದೇಶ ಏನಿತ್ತು? ದೇಶವನ್ನ ರಕ್ಷಣೆ ಮಾಡೋದಕ್ಕಾಗಿ ಈ ಆರ್ಟಿಕಲ್. ಆಂತರಿಕವಾಗಿ ಬೇರೆ ರಾಷ್ಟ್ರಗಳು ಆಕ್ರಮಣ ಮಾಡಿದಾಗ ಒಂದು ಕಾರಣಕ್ಕೆ ಎಲ್ಲವನ್ನ ಸಸ್ಪೆಂಡ್ ಮಾಡಿ ಎಲ್ಲಾ ಗಮನವನ್ನ ಆ ಸಮಸ್ಯೆ ಕಡೆ ಕೊಡಬೇಕಾಗತ್ತೆ. ಅಥವಾ ಆಂತರಿಕವಾಗಿ ಗಲಭೆ ಇಟ್ಟು ಬಿಡತ್ತೆ. ಅವಾಗ ರೋಡ್ ಮಾಡೋದಕ್ಕಾಗಲ್ಲ, ಲೈಟ್ ಕೊಡೋದಕ್ಕಾಗಲ್ಲ, ಹೆಲ್ತ್ ಹಾಸ್ಪಿಟಲ್ ತೆಗಿಯಕ್ಕಾಗಲ್ಲ. ಅವನ್ನೆಲ್ಲವನ್ನ ಬಿಟ್ಟು ನಾವು ಆ ಸಮಸ್ಯೆ ಬಗೆಹರಿಸೋದಕ್ಕೆ ಒತ್ತು ಕೊಡಬೇಕಾಗತ್ತೆ. ಅವಾಗ ಎಲ್ಲವನ್ನ ಸಸ್ಪೆಂಡ್ ಮಾಡಬಹುದು, ಅದನ್ನ ಗಮನ ಹರಿಸಬಹುದು. ಅದಕ್ಕಾಗಿ ಅಂತಹ ಪರಿಸ್ಥಿತಿ ಬರದೇ ಇರಲಿ. ಒಂದು ವೇಳೆ ದೇಶಕ್ಕೆ ಬಂದ್ರೆ ನಾನೊಂದು ಅವಕಾಶ ಮಾಡಿಕೊಡ್ತೀನಿ ನಿಮ್ಗೆ, ಇದನ್ನ ಬಳಸ್ಕೊಂಡು ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳಿ. ಮತ್ತೆ ಈ ದೇಶ ಬೇರೆಯವರ ಆಡಳಿತಕ್ಕೆ ಒಳಗೆ ಹೋಗಬಾರದು ಅನ್ನೋದು ಅಂಬೇಡ್ಕರ್ ಆಶಯ ಇತ್ತು. ಶ್ರೀಮತಿ ಇಂದಿರಾ ಗಾಂಧಿ ಅದನ್ನ ಹೇಗೆ ದುರ್ಬಳಕೆ ಮಾಡ್ಕೊಂಡ್ರು ಅಂದ್ರೆ, ಏನು ಅಲಹಾಬಾದ್ ಹೈಕೋರ್ಟ್ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿದ್ರು. ಇವರು ರಾಜೀನಾಮೆ ಕೊಡೋದ್ರ ಬದಲಾಗಿ ದೇಶದಲ್ಲಿ ಕುರ್ಚಿ ಖಾಲಿ ಕರೋ ಅಂತ ಹೇಳಿ ಏನು ಆಂದೋಲನ ಇತ್ತಿತ್ತು, ಇದನ್ನ ಆಂತರಿಕ ಗಲಭೆಯನ್ನ ಸೃಷ್ಟಿ ಮಾಡಿ ಎಮರ್ಜೆನ್ಸಿಯನ್ನ ಜಾರಿಗೆ ತಂದರು. ಇದು ದುರುಪಯೋಗ ಹೌದೋ ಅಲ್ಲೋ? ಸಂವಿಧಾನದ ದುರುಪಯೋಗ ಹೌದೋ ಅಲ್ಲೋ? ಅಂಬೇಡ್ಕರ್ ಬರೆದಿದ್ದು ಎಮರ್ಜೆನ್ಸಿಯನ್ನ ದೇಶದ ರಕ್ಷಣೆಗಾಗಿ ತನ್ನಿ ಅಂತ. ಶ್ರೀಮತಿ ಇಂದಿರಾ ಗಾಂಧಿ ತನ್ನ ಸ್ವಾರ್ಥಕ್ಕಾಗಿ ಅಂಬೇಡ್ಕರ್ ಬರೆದ ಸಂವಿಧಾನವನ್ನ ದುರ್ಬಳಕೆ ಮಾಡಿಕೊಂಡ್ರು, ತನ್ನ ಅಧಿಕಾರ ಉಳಿಸ್ಕೊಳ್ಳೋದಕ್ಕಾಗಿ. ಹಾಗಾಗಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದು ಸಂವಿಧಾನದ ದುರ್ಬಳಕೆ. ಬೀದರ್ ದಕ್ಷಿಣ ಕ್ಷೇತ್ರ ಶಾಸಕ ಶೈಲೇಂದ್ರ ಮಾತನಾಡಿ, ಎಲ್ಲಾ ಜಾತಿ ಧರ್ಮಗಳಿಗೆ ಗ್ರಂಥಗಳಿವೆ, ಆದರೆ ದೇಶಕ್ಕೆ ಒಂದೇ ಗ್ರಂಥ, ಅದು ಅಂಬೇಡ್ಕರ್ ರಚಿಸಿದ ಸಂವಿಧಾನ ಎಂದರು. ಪ್ರಸ್ತುತ ದಿನಗಳಲ್ಲಿ ಸಂವಿಧಾನ ಬಿಜೆಪಿಯವರು ಬದಲಾವಣೆ ಮಾಡುತ್ತಾರೆ ಎಂದು ದೇಶದಲ್ಲಿ ಬೊಬ್ಬೆ ಹೊಡೆದು ಭಾಷಣ ಮಾಡುತ್ತಿದ್ದಾರೆ. ಅದೇ ನಿಜವಾಗಿ ಬದಲಾವಣೆ ಮಾಡಿದ್ದು ಯಾರು ತಮ್ಮ ಸ್ವಾರ್ಥಕ್ಕಾಗಿ ತಿದ್ದುಪಡಿ ಮೂಲಕ ಸಂವಿಧಾನ ಉಲ್ಲಂಘನೆ ಮಾಡಿದ್ದಾರೆ ಎಂದರು. ಇಂದು ಸಂವಿಧಾನದ ಮಹತ್ವ ಅರಿಯಲು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಜನವರಿ 26ರವರೆಗೆ ಸಂವಿಧಾನ ಜಾಗೃತಿ ಮಾಡುತ್ತಿದೆ ಎಂದರು. ಹೊಸ ಲೋಕಸಭಾ ಕಾಲಿಟ್ರೆ ದೊಡ್ಡೊಂದು ಅಕ್ವೇರಿಯಂ ಒಂದು ಇದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ಅದರಲ್ಲಿ ಅದನ್ನೇ ಎಲ್ಲರೂ ನಮಸ್ಕಾರ ಮಾಡಿ ಒಳಗೆ ಈಗ ಈಗ ಹೊಸ ಒಂದು ನಮ್ಮ ಲೋಕಸಭೆಯಲ್ಲಿ ಯಾವ್ದಾದ್ರು ಹೋದ ನೋಡ್ಬೋದು ದಯವಿಟ್ಟು. ಯಾಕಂದ್ರೆ ಸಂವಿಧಾನ ಇದೆ ಅಂತ ನಾವು ಇಲ್ಲಿದ್ದೇವೆ, ಆಡಳಿತ ನಡೀತಾ ಇದೆ, ನಾವು ಶಾಸಕನಾಗಿದ್ದು ಗ್ರಾಮ ಪಂಚಾಯತ್ ಮಟ್ಟ ಹಿಡಿದು ರಾಷ್ಟ್ರಪತಿವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಬಾಬಾರು ಸಂವಿಧಾನ ಕೊಟ್ಟರಂತೆ ಎಲ್ಲರೂ ಒಂದು ಹುದ್ದೆಯಲ್ಲಿ ಅಲಂಕಾರ ಮಾಡಿ ನಾವು ರಾಷ್ಟ್ರ ರಾಜ್ಯ ಹಾಗೂ ಗ್ರಾಮಗಳು ನಡೆಸ್ತಾ ಇದ್ದೀವಿ. ಸಂವಿಧಾನ ಇರ್ತಿಲ್ಲ ಅಂದ್ರ ನಾವು ಎಲ್ಲಿತ್ತು ಯಾರು ಎಕಡೆ ಹೋಗ್ತಿದ್ದೋ ಗೊತ್ತೇ ಆಗ್ತಿಲ್ಲ. ಒಂದೆಲ್ಲರಿಗೂ ಒಂದೇ ವೇದಿಕೆ ಮೇಲೆ ಒಂದೇ ಆಡಳಿತ ಒಂದು ಇದರಲ್ಲಿ ಕಟ್ಟಿ ಹಾಕಿ ಕರೆಕ್ಟ್ ಆಗಿ ದೇಶ ನಡೆಸಬೇಕು ಅಂತ ದೊಡ್ಡ ಕೊಡುಗೆ ಕೊಟ್ಟು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಬಹಳ ಜನ ಭಾರತೀಯ ಜನತಾ ಪಾರ್ಟಿ ಮೇಲೆ ಕಾಂಗ್ರೆಸ್ನವರು ದಿನನಿತ್ಯ ದುರ್ಗ ಕೂಡಿಸ್ತಾ ಇರ್ತಾರೆ, ಸಂವಿಧಾನ ಬಗ್ಗೆ ಮಾತಾಡ್ತಾರೆ ಬಿಜೆಪಿದವರು.
ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ. ನೀವು ಇತಿಹಾಸ ನೋಡ್ರಿ, ಪಿ ರಾತ್ರಿ ಮಾತಾಡ್ತಾರೆ ಅದ್ರ ಬಗ್ಗೆ ಸವಿಸ್ತಾರವಾಗಿ. ಹೆಚ್ಚು ಸಂವಿಧಾನ ತಿದ್ದುಪಡಿ ಮಾಡಿದ್ರು ಕಾಂಗ್ರೆಸ್ನ ನಾಯಕರು ಅವರ ಆಡಳಿತ ಕಾಲದಲ್ಲಷ್ಟೇ. ಎಮರ್ಜೆನ್ಸಿ ಏರಿದ್ರು ಕೂಡ ಇಂದಿರಾ ಗಾಂಧಿ ಸಂವಿಧಾನವನ್ನು ಬಹಳ ಇದು ಮಾಡಿದ್ರು. ಮತ್ತೆ ಈಗ ನಮ್ಮ ಪಕ್ಷದ ಮೇಲೆ ಮಾತಾಡ್ತಾರೆ. ಇವತ್ತು ಎಲ್ಲ ಪಕ್ಷಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿರ್ತಕ್ಕಂಥ ಸಂವಿಧಾನದ ಮೇಲೆ ಮುಗಿಬಿದ್ದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಸಂವಿಧಾನದ ಬಗ್ಗೆ ಇವತ್ತು ಇಡೀ ದೇಶದಲ್ಲಿ ಪ್ರಜ್ಞೆ ಮೂಡ್ತಾ ಇದೆ. ಅಂಬೇಡ್ಕರ್ ಅವರು ನವೆಂಬರ್ 26ರಂದು ಈ ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ಸಮರ್ಪಣೆ ಮಾಡಿದ ನಂತರ ಹೊರಗಡೆ ಬಂದು ಬಹಳ ಖುಷಿಯಾಗಿ ನಿಂತಾಗ ಇಡೀ ಪತ್ರಕರ್ತರೆಲ್ಲ ಬಂದು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ, ಬಹಳ ಖುಷಿಯಾಗಿ ನೀವು ಇದರಿಲ್ಲ ಇವತ್ತು ಅಂಬೇಡ್ಕರ್ ಅವ್ರಿಗೆ ಹೇಳ್ತಾರೆ, ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ರಾಜರ ಹೊಟ್ಟೆಯಲ್ಲಿ ರಾಜ ಹುಟ್ಟುತ್ತಾ ಇದ್ರು, ಶ್ರೀಮಂತರ ಹೊಟ್ಟೆಯಲ್ಲಿ ಶ್ರೀಮಂತರು ಹುಟ್ಟುತ್ತಾ ಇದ್ರು. ಇವತ್ತು ನಾನು ಏನು ಈ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದೀನಿ, ಆ ಸಂವಿಧಾನ ರಾಜ ಹುಟ್ಟಬೇಕಾದರೆ ಮತ ಪೆಟ್ಟಿಗೆಯಿಂದ ಹುಟ್ಟುತ್ತಾರ, ಅದು ನನಗೆ ಸಂತೋಷ ಆಗುತ್ತೆ. ಪ್ರಿಯಾಂಬಲ್ ನಲ್ಲಿ ಬಹಳಷ್ಟು ನಮಗೆ ಇರ್ತಕ್ಕಂಥದ್ದು. ಪ್ರಿಯಾಂಬಲ್ ಅಂದ್ರೆ ವಿಚಾರ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆರ್ಥಿಕ ಸಾಮಾಜಿಕ ನ್ಯಾಯ, ಸೋದರತ್ವ, ಭಾತೃತ್ವ, ಈ ಸಬ್ಜೆಕ್ಟ್ಗಳು, ಈ ವಿಷಯಗಳು ಇದುವರೆಗೂ ಕೂಡ ಭಾರತ ದೇಶವನ್ನು ಆಳಿರ್ತಕ್ಕಂಥ ಜನಾಂಗಕ್ಕೆ ಈ ವಿಷಯಗಳ ಮೇಲೆ ಅರ್ಥನೆ ಆಗ್ತಾ ಇಲ್ಲ. ಸೋದರತ್ವ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಸಮಾನತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. 75 ವರ್ಷಗಳು ಗತಿಸಿದ್ರು ಕೂಡ ಇವತ್ತು ಕೂಡ ಅಸ್ಪೃಶ್ಯತೆ ಹೋಗಿಲ್ಲ, ಇವತ್ತು ಕೂಡ ದೌರ್ಜನ್ಯ ನಿಂತಿಲ್ಲ, ಇವತ್ತು ಕೂಡ ಅಸಮಾನತೆ ಹೋಗಿಲ್ಲ. ಯಾಕಂದ್ರೆ ಇದನ್ನ ಪಾಲಿಸ್ತಕ್ಕಂಥವ್ರು, ರೂಲ್ ಮಾಡ್ತಕ್ಕಂಥವ್ರು ಈ ವಿಚಾರಗಳು ಅವರ ಹತ್ರ ಇಲ್ಲ, ಈ ಸಬ್ಜೆಕ್ಟ್ ಅವ್ರಿಗಿಲ್ಲ, ಅವ್ರು ಯಾವ ಕೂಡ ಇದನ್ನ ಅನುಭವಿಸಿಲ್ಲ. ಈಗ ಇವತ್ತು ಅದೇ ರೀತಿಯಲ್ಲಿ ಸಂವಿಧಾನ 106 ಸಲ ತಿದ್ದುಪಡಿ ಆಗಿದೆ. ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೇನೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಅರುಣ್ ಶಹಪುರೆ, ಶರಣು ತಳಿಕೆರೆ, ರವೀಂದ್ರ ಜಾಲ್ದಾರ್, ಎನ್ ವಿರೂಪಾಕ್ಷಿ, ರಾಘವೇಂದ್ರ ಉಟ್ಕೂರು, ಶಂಕರಗೌಡ ಮಿರ್ಜಾಪುರ್ ಸೇರಿದಂತೆ ಅನೇಕರಿದ್ದರು. ನಗರದ ಎಪಿಎಂಸಿಗೆ ಸೇರಿದ ಸರ್ಕಾರಿ ಜಾಗವನ್ನು ಕಬಳಿಸಿ ಒತ್ತುವರಿ ಮಾಡಿಕೊಂಡಿರುವ ಎಪಿಎಂಸಿ ನಾಮನಿರ್ದೇಶಿತ ಸದಸ್ಯ ಎನ್ ಭೀಮಾರೆಡ್ಡಿ ಇವರ ಸದಸ್ಯತ್ವ ಅನರ್ಹಗೊಳಿಸಿ ಒತ್ತುವರಿ ತೆರವುಗೊಳಿಸಬೇಕೆಂದು ನ್ಯಾಯವಾದಿ ಯು ಆಂಜನೇಯ ಆಗ್ರಹಿಸಿದರು. ನಗರದ ಎಪಿಎಂಸಿಗೆ ಸೇರಿದ ಸರ್ಕಾರಿ ಜಾಗವನ್ನು ಕಬಳಿಸಿ ಒತ್ತುವರಿ ಮಾಡಿಕೊಂಡಿರುವ ಎಪಿಎಂಸಿ ನಾಮನಿರ್ದೇಶಿತ ಸದಸ್ಯ ಎನ್ ಭೀಮಾರೆಡ್ಡಿ ಇವರ ಸದಸ್ಯತ್ವ ಅನರ್ಹಗೊಳಿಸಿ ಒತ್ತುವರಿ ತೆರವುಗೊಳಿಸಬೇಕೆಂದು ನ್ಯಾಯವಾದಿ ಯು ಆಂಜನೇಯ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಎಪಿಎಂಸಿಗೆ ಸೇರಿದ ಸರ್ವೆ ನಂಬರ್ 240/1ರಲ್ಲಿ ಇರುವ 1 ಎಕರೆ 30 ಗುಂಟೆ, ಸರ್ವೆ ನಂಬರ್ 246ರಲ್ಲಿರುವ 2 ಎಕರೆ 27 ಗುಂಟೆ ಜಾಗ ನಗರದ ಬಸವನಬಾವಿ ವೃತ್ತದ ಬಳಿ ಇದ್ದು, ಪಹಣಿ ಪತ್ರಿಕೆಯಲ್ಲಿ ಸರ್ಕಾರಿ ಭೂಮಿ ಎಂದು ನಮೂದಿಸಲಾಗಿದ್ದರೂ ಎಪಿಎಂಸಿ ನಾಮನಿರ್ದೇಶಿತ ಸದಸ್ಯ ಎನ್ ಭೀಮಾರೆಡ್ಡಿ, ಮಾಜಿ ಶಾಸಕ ಎ ಪಾಪರೆಡ್ಡಿ ಹಾಗೂ ಬೆಲ್ಲಂ ನರಸರೆಡ್ಡಿ ಎಂಬುವವರು ಅನಧಿಕೃತವಾಗಿ ಜಾಗ ಕಬಳಿಸಿ ಕಟ್ಟಡಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಜಮೀನು ಪಕ್ಕದಲ್ಲಿ ಹಳೆಯದಾದ ರಸ್ತೆ ಹಾಗೂ ನೀರು ಹರಿಯುವ ನಾಲೆಗಳನ್ನು ಸಹ ಒತ್ತುವರಿ ಮಾಡಿಕೊಂಡು ಕಟ್ಟಡಗಳನ್ನು ನಿರ್ಮಿಸಲಾಗಿದೆ.
ಈ ಕುರಿತಂತೆ ಎಪಿಎಂಸಿ ಅಧ್ಯಕ್ಷರು, ನಗರಸಭೆ, ಜಿಲ್ಲಾಧಿಕಾರಿ, ತಹಸೀಲ್ದಾರರು ಹಾಗೂ ಸಹಾಯಕ ಆಯುಕ್ತರಿಗೂ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಕುರಿತಾಗಿ ಲೋಕಾಯುಕ್ತರಿಗೂ ದೂರು ನೀಡಲಾಗಿದೆ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನ್ಯಾಯಾಲಯದ ಆದೇಶಗಳನ್ನು ಮರೆಮಾಚಿ ದಾಖಲೆ ಸೃಷ್ಟಿಸಲಾಗಿದೆ. ಕೊಂಡಸ್ವಾಮಿ ಮಠಕ್ಕೆ ದಾನವಾಗಿ ನೀಡಿರುವ ಜಾಗದಲ್ಲಿ ಖಾಜಾ ಬೇಗಂ ಮತ್ತು ಗೌಶಿಯಾ ಬೇಗಂ ಎಂಬುವರು ನಗರಸಭೆಯಿಂದ ನಕಲಿ ದಾಖಲೆ ಪಡೆದು ಕಾಂತಿಲಾಲ್ ಬೋಹರಾ ಮತ್ತು ಧರ್ಮಚಂದ್ರ ಬೋಹರಾ ಇವರಿಗೆ ಮಾರಾಟ ಮಾಡಿದ್ದಾರೆ. ಕುಂಡಸ್ವಾಮಿ ಮಠಕ್ಕೆ ಸೇರಿದ ನಿವೇಶನಗಳನ್ನು ಮಾಜಿ ಶಾಸಕ ಎ ಪಾಪಾರೆಡ್ಡಿ ಮತ್ತು ಬೆಲ್ಲಂ ನರಸರೆಡ್ಡಿ ಅವರು ಮಾರಾಟ ಮಾಡಿದ್ದಾರೆ. ಕುಂಡಸ್ವಾಮಿ ಮಠಕ್ಕೆ ಸೇರಿದ ನಿವೇಶನಗಳನ್ನು ಮಾಜಿ ಶಾಸಕ ಎ ಪಾಪಾರೆಡ್ಡಿ ಮತ್ತು ಬೆಲ್ಲಂ ನರಸರೆಡ್ಡಿ ಅವರು ಮಾರಾಟ ಮಾಡಿದ್ದಾರೆ. ಮಠಕ್ಕೆ ಸೇರಿದ ಜಮೀನು ಕುರಿತಾಗಿ ನಗರಸಭೆ ವಿರುದ್ಧ ಭಕ್ತರು ನ್ಯಾಯಾಲಯದ ಮೊರೆ ಹೋಗಿದ್ದರು. ನ್ಯಾಯಾಲಯ ನಗರಸಭೆ ಪರವಾಗಿ ತೀರ್ಪು ನೀಡಿದೆ. ಕೋರ್ಟ್ ಕಮಿಷನ್ ನೀಡಿದ ಮಾಹಿತಿಯಂತೆ ದಾಖಲೆಗಳ ನಕಾಶೆಯಲ್ಲಿ ಕುಂಡಸ್ವಾಮಿ ಮಠ ಎಂದು ನಮೂದಿಸಲಾಗಿದೆ. ಆದರೆ 1978ರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಜಾಗ ಕಬಳಿಸಲು ಮುಂದಾಗಿದ್ದಾರೆ. ಚಾಲ್ತಿ ಪಹಣಿಯಲ್ಲಿ ಸರ್ಕಾರಿ ಭೂಮಿ ಎಂದು ಸ್ಪಷ್ಟವಾಗಿದೆ. ಕೂಡಲೇ ಜಿಲ್ಲಾಡಳಿತ ಒತ್ತುವರಿ ತೆರವುಗೊಳಿಸಿ ಮುನ್ನೂರು ಶಾಲೆ ಅಭಿವೃದ್ಧಿ ಸೇರಿದಂತೆ ಇತರೆ ಕಾರ್ಯಗಳಿಗೆ ಬಳಸಿಕೊಳ್ಳಬೇಕು. ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಿ ಸರ್ಕಾರಿ ಭೂಮಿ ಕಬಳಿಸಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ತೆರವುಗೊಳಿಸಬೇಕು. ಇಲ್ಲದೆ ಹೋದಲ್ಲಿ ಹಂತ ಹಂತವಾಗಿ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಜಮೀನು, ಆ ಸರ್ಕಾರಿ ಜಮೀನು ಅಂತಂದ್ರೆ ನಮ್ಮ ಎಪಿಎಂಸಿಗೆ ಸಂಬಂಧಪಟ್ಟಿದ್ದು. ಆ ಸರ್ಕಾರಿ ಜಮೀನಿನ ಸರ್ವೆ ನಂಬರ್ 240/1 ಅಂತ ಒಂದು, ಇನ್ನೊಂದು 246 ಅಂತ ಒಂದು ಸರ್. ಈ ಎರಡು ಸರ್ವೆ ನಂಬರ್ಗಳಲ್ಲಿ ಇವತ್ತಿನ ದಿವಸ ಎನ್ಕ್ರೋಚ್ಮೆಂಟ್ ಆಗ್ತಿದೆ. ಈ ಸರ್ವೆ ನಂಬರ್ ಗ್ರೇನ್ ಮಾರ್ಕೆಟ್ ಅಂತ ಇದೆ ಸರ್. ಈ ಗ್ರೇನ್ ಮಾರ್ಕೆಟ್ ಅನ್ನೋದೇ ನಮ್ಮ ಎಪಿಎಂಸಿ ಮಾರ್ಕೆಟ್ ಇವತ್ತಿನ ದಿವಸ ನಾವು ನೋಡೋದಾದ್ರೆ. ಸೊ ಇದರಲ್ಲಿ ಮುಖ್ಯವಾಗಿ ಇವತ್ತು ಏನ್ ನಡೀತಾ ಇದೆ ಅಂತಂದ್ರೆ ಸರ್, ಆ ಎಪಿಎಂಸಿಗೆ ಸಂಬಂಧಪಟ್ಟ ನಾಮಿನೇಟೆಡ್ ಮೆಂಬರ್ ಅನ್ನೋರು ಇದನ್ನ ಎನ್ಕ್ರೋಚ್ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಎನ್ ಭೀಮಾರೆಡ್ಡಿ ಅಂತ. ಅದ್ರ ಜೊತೆಯಲ್ಲಿ ಕೂಡ ಇದಕ್ಕಿಂತ ಮುಂಚೆ ಕೂಡ ಕೆಲವೊಂದು ನಮ್ಮ ಆ ಜಾಗದ ಮೇಲೆ ಆಸಕ್ತಿ, ಅಂದ್ರೆ ಆ ಜಾಗದಲ್ಲಿ ಒಂದು ಮಂದಿರ ಇರೋದ್ರಿಂದ ಆ ಮಂದಿರಕ್ಕೆ ಸಂಬಂಧಪಟ್ಟ ಭಕ್ತಾದಿಗಳು ಕೂಡ ಇದಕ್ಕಿಂತ ಮುಂಚೆ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ರು ಅಂತ ನನಗೆ ತಿಳಿದಾದ್ಮೇಲೆ ಆ ಡಾಕ್ಯುಮೆಂಟ್ ಕೂಡ ಕಲೆಕ್ಟ್ ಮಾಡಿ ನಾನು ಅದನ್ನು ಕೂಡ ಇವತ್ತು ನಿಮ್ಗೆ ತಿಳಿಸ್ತಾ ಇದ್ದೀನಿ ಸರ್. ಒಂದು ಲೋಕಾಯುಕ್ತದಲ್ಲಿ ಕೂಡ ಕೇಸ್ ಫೈಲ್ ಆಗಿದೆ. ಆ ಲೋಕಾಯುಕ್ತದಲ್ಲಿ ಎನ್ಕ್ವೈರಿ ಅಲ್ಲಿ ನಡೀತಿದೆ. ಮತ್ತೆ ಅದೇ ರೀತಿ ಪೊಲೀಸರು ಕೂಡ ಇನ್ಫಾರ್ಮೇಶನ್ ಮಾಡಿದ್ದಾರೆ. ಮತ್ತೆ ಅದೇ ರೀತಿ ನಮ್ಮ ಇದು ಕೃಷಿ ಮಾರುಕಟ್ಟೆ ಸಮಿತಿಯು ಕೂಡ ಅದ್ರ ಬಗ್ಗೆ ತಿಳಿಸಿದ್ದಾರೆ. ಮತ್ತಿನ್ನು ಮುನ್ಸಿಪಲ್ ಕಮಿಷನರ್ಗೂ ತಿಳಿಸಿದ್ದಾರೆ, ತಹಸೀಲ್ದಾರ್ಗೂ ತಿಳಿಸಿದ್ದಾರೆ, ಎಸಿ ಅವ್ರಿಗೂ ತಿಳಿಸಿದ್ದಾರೆ ಈ ತರ ಎನ್ಕ್ರೋಚ್ ಆಗ್ತಿದೆ ಅಂತ. ಬಟ್ ಅದು ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಅದು ಅವ್ರಿಗೆ ತಿಳಿಸಿದ್ರು ಆ ಜಾಗನ ಸೇಫ್ ಗಾರ್ಡ್ ಮಾಡ್ತಾ ಇಲ್ಲ. ಸೇಫ್ ಗಾರ್ಡ್ ಮಾಡಿ ಅದೇ ಒಂದು ಜಾಗದಲ್ಲಿ ಏನಾದ್ರೂ ಉತ್ತಮವಾದ ಸರ್ಕಾರಿಯ ವ್ಯವಸ್ಥೆಗಳನ್ನು ಮಾಡಬಹುದು ಅಂತ ನಮ್ಮ ಉದ್ದೇಶ. ಒಂದು ವೇಳೆ ಆ ಗುಡಿ ಅನ್ನೋ ವಾತಾವರಣ ಸರ್ಕಾರದ ವಿಚಾರದಲ್ಲಿ ಬೇಡ ಅಂತಂದ್ರು ಸರ್ಕಾರಕ್ಕೆ ಸೇರ್ಲಿ ಅದು. ಇನ್ನು ಈ ಭೂಗಳಲ್ಲಿ ಯಾಕೆ ಸೇರ್ಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ತಿಳಿಸೋದು. ಸೊ ಇದರಲ್ಲಿ ನಾನು ಅದನ್ನ ಸಾರಾಂಶವಾಗಿ ಸ್ವಲ್ಪ ಓದೋದಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಪ್ರಕಟಣೆಗಾಗಿ ಇದನ್ನ ಇವತ್ತಿನ ದಿವಸ ವಿಷಯ ಏನಂತಂದ್ರೆ, ಸರ್ಕಾರಿ ಜಮೀನು ರಾಯಚೂರು ಗ್ರಾಮದ ಸರ್ವೆ ನಂಬರ್ 240/1 ಮತ್ತು 246 ರ ಜಮೀನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸಂಬಂಧಿಸಿದ ಭೂಮಿಯಲ್ಲಿ ಅನಧಿಕೃತ ಕಟ್ಟಡ ಕಟ್ಟುತ್ತಿರುವುದನ್ನು ತಡೆ ಹಿಡಿದು ತನಿಖೆ ಮಾಡಿ ಸರ್ಕಾರಿ ಜಮೀನನ್ನು ಭೂಗಳಿಂದ ರಕ್ಷಿಸಿ ಸ್ವಾಧೀನ ಪಡಿಸಿಕೊಳ್ಳುವ ಮತ್ತು ಎನ್ ಭೀಮಾರೆಡ್ಡಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನಾಮನಿರ್ದೇಶನ ಸದಸ್ಯರನ್ನು ಅನರ್ಹಗೊಳಿಸುವ ಕುರಿತು ಇದು ಮುಖ್ಯ ಉದ್ದೇಶ ಸರ್. ಮಾನ್ಯರೇ, ಈ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ತಿಳಿಯಪಡಿಸುವುದೇನೆಂದರೆ, ತಮ್ಮ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದಲ್ಲಿ ನಾನು ಪ್ರಸ್ತಾವನೆ ಮಾಡುವ ಪತ್ರಿಕಾಗೋಷ್ಠಿಯ ಅಂಶವನ್ನು ಪ್ರಕಟಿಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸಂಬಂಧಿಸಿದ ಭೂಮಿಯಲ್ಲಿ ಅನಧಿಕೃತ ಕಟ್ಟಡ ಕಟ್ಟುತ್ತಿರುವುದನ್ನು ತಡೆ ಹಿಡಿದು ತನಿಖೆ ಮಾಡಿ ಸರ್ಕಾರಿ ಜಮೀನನ್ನು ಭೂಗಳಿಂದ ರಕ್ಷಿಸಿ ಸ್ವಾಧೀನಪಡಿಸಿಕೊಳ್ಳುವ ಮತ್ತು ಎನ್ ಭೀಮಾರೆಡ್ಡಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನಾಮನಿರ್ದೇಶನ ಸದಸ್ಯರನ್ನು ಅನರ್ಹಗೊಳಿಸುವ ಅಧಿಕಾರಿಗಳಿಗೆ ಎಚ್ಚರ ಮುಟ್ಟಿಸಲು ವರದಿ ಮಾಡಬೇಕಾಗಿದೆ ಎಂದು ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ಸರ್. ರಾಯಚೂರು ತಾಲೂಕು, ರಾಯಚೂರು ಜಿಲ್ಲೆ, ರಾಯಚೂರು ಗ್ರಾಮದ ಸರ್ವೆ ನಂಬರ್ 240/1
ವಿಸ್ತೀರ್ಣ 1 ಎಕರೆ 30 ಗುಂಟೆ, ಸರ್ವೆ ನಂಬರ್ 246 ವಿಸ್ತೀರ್ಣ 2 ಎಕರೆ 27 ಗುಂಟೆ, ರಾಯಚೂರು ನಗರದ ಮಧ್ಯಭಾಗದಲ್ಲಿ ಇರುವಂತಹ ಬಸವನ್ ಬಾವಿ ವೃತ್ತಕ್ಕೆ ಅತಿ ಸಮೀಪದ ಇರುವ ಗಂಜ್ ರಸ್ತೆಗೆ ಹೊಂದಿಕೊಂಡು ಈ ಸರ್ವೆ ನಂಬರ್ಗಳ ಜಮೀನು ಭೂಗಳ ಪಾಲಾಗುತ್ತಿದೆ. ಅದೇ ರೀತಿ ನಗರದಲ್ಲಿ ಇನ್ನೂ ಹಲವಾರು ಜಮೀನುಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಗುರುತಿಸಿಕೊಳ್ಳದೆ ಅನಧಿಕೃತ ಕಟ್ಟಡಗಳು ತಲೆ ಎತ್ತಿ ಹಾಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ನಾಮನಿರ್ದೇಶನ ಸದಸ್ಯರಾದ ಎನ್ ಭೀಮಾರೆಡ್ಡಿ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ ಇಲ್ಲಿ ಮಾಜಿ ಶಾಸಕರಾದಂತ ಎ ಪಾಪಾರೆಡ್ಡಿ ಅವರು ಮತ್ತೆ ಬೆಲ್ಲಂ ನರಸರೆಡ್ಡಿ ಅವರು ಕೂಡ ಕಬ್ಜಾ ಮಾಡಿ ಇವತ್ತಿನ ದಿವಸ ಕಂಪೌಂಡ್ ಕಟ್ಕೊಂಡು ಕೂತ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವರ ಪಾಲಾಗಿದೆ. ಈ ಸದರಿ ಸರ್ವೆ ನಂಬರ್ಗಳ ಜಮೀನುಗಳ ಪಕ್ಕದಲ್ಲಿರುವ ಹಳ್ಳ ರಸ್ತೆ ಮತ್ತು ಮಳೆ ನೀರು, ಅದು ಹಳೆ ರಸ್ತೆ ಕೂಡ ಹಳ್ಳ ರಸ್ತೆ ಕೂಡ ಸರ್, ಮಳೆ ನೀರು ಹರಿದು ಹೋಗುವ ನಾಲೆಯನ್ನು ಕೂಡ ಬಿಡದೆ ಅನಧಿಕೃತ ಕಟ್ಟಡಗಳನ್ನು ಕಟ್ಟಿ ಭೂಮಿ ಕಬ್ಜೆ ಮಾಡಲು ಹೊರಟಿದ್ದಾರೆ. ಕಾರಣ ಈ ಜಮೀನುಗಳಲ್ಲಿ ಅಕ್ರಮ ಕಟ್ಟಡಗಳು ಕಟ್ಟುವುದನ್ನು ತಡೆ ಹಿಡಿದು ಸಂರಕ್ಷಿಸಿಕೊಳ್ಳಲು ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಕಾರ್ಯದರ್ಶಿಗಳು, ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು, ಮಾನ್ಯ ಪೌರಾಯುಕ್ತರು, ನಗರಸಭೆ ರಾಯಚೂರು, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಯಚೂರು ಮತ್ತು ಆರಕ್ಷಕ ಉಪನಿರೀಕ್ಷಕರು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದರು. ಇವರು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಇರುವುದರಿಂದ ತಮ್ಮ ಬಳಿ ಈ ದೂರು ವಿಚಾರ ತಿಳಿಸಲು ಮುಂದಾಗಿದ್ದೇನೆ. ಈ ಸಂದರ್ಭದಲ್ಲಿ ಈರಣ್ಣ, ವೆಂಕಟೇಶ್, ಮುನಿಯಪ್ಪ, ನರಸಪ್ಪ, ಶ್ರೀನಿವಾಸ್ ಇದ್ದರು. ಈಗ ಜಾಹೀರಾತು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ರಾಯಚೂರು ಜನರ ಚಿರಪರಿಚಿತ ಮಾಣಿಕನಗರದಲ್ಲಿ ಇರುವ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ. ಹಲವು ವರ್ಷಗಳಿಂದ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಇದೀಗ ಹೊಸ ರೂಪದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ 800 ರಿಂದ 1000 ಜನರು ಕುಳಿತುಕೊಳ್ಳುವ ಆಸನ ವ್ಯವಸ್ಥೆ, ಬರುವ ಅತಿಥಿಗಳಿಗೆ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ಹೊಂದಿದ್ದು
ಪ್ರತ್ಯೇಕವಾದ ಊಟದ ಸ್ಥಳದ ವ್ಯವಸ್ಥೆ, 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ವ್ಯವಸ್ಥೆ, ನಿಮಗೆ ಬೇಕಾದ ರೀತಿಯ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ನಾವು ಜನರ ಮನ ಮುಟ್ಟುವ ಹಾಗೆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಹಿಂದೆ ಸಂಪರ್ಕಿಸಿ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ, RTO ರಸ್ತೆ, ಮಾಣಿಕ್ ನಗರ, ರಾಯಚೂರು. ಅಧ್ಯಕ್ಷರು 9448120391. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಅದಿತಿ ಹಾಸ್ಪಿಟಲ್ ಅಂಡ್ IVF ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, MBBS MS OBG DNB OBG ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜೆತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. ಸೇವೆಗಳು: ಬಂಜೆತನ, IUV ಸೆಟಪ್, IVF, ICSI ಸೌಲಭ್ಯ, ನವಜಾತ ಶಿಶು ಆರೈಕೆ, ಹದಿಹರೆಯದವರ ಆರೈಕೆ, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಋತುಬಂಧದ ಆರೈಕೆ, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ OT, ಲೇಬರ್ ರೂಮ್, NICU ಫೆಸಿಲಿಟಿ, CTG ಯಂತ್ರ ನೋವು ರಹಿತ ವಿತರಣೆ, ಇನ್ನು ಅತ್ಯಾಧುನಿಕ ಸಲಕರಣೆಗಳನ್ನು ಹೊಂದಿದೆ. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಅದಿತಿ ಹಾಸ್ಪಿಟಲ್, ಆಶಾಪುರ್ ರೋಡ್, ರಾಯಚೂರಿಂದ. ನಾನು ಸುಮಾರು 2007ರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣಾ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ 20 ವರ್ಷ, 18 ವರ್ಷ, 15 ವರ್ಷದಿಂದ ಮಕ್ಕಳಾಗದೇ ಇರೋರು ಎಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ಥಳ: ಅದಿತಿ ಹಾಸ್ಪಿಟಲ್ ಅಂಡ್ IVF ಸೆಂಟರ್, RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರ್. ಸೆಲ್ ನಂಬರ್ 8711892336. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದೇ ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾತಲ, ರಾಯಚೂರು. ಹೇಮರಾಜ್ ದೇವದಾ. ಮೊಬೈಲ್ ನಂಬರ್ 9741687789. ನೀವು ಮನೆ ಕಟ್ಟುತ್ತಿರುವಿರಾ? ಹಾಗಾದರೆ ಭಾರತ್ ಟಿಂಬರಿಗೆ ಭೇಟಿ ನೀಡಿ. ಇವರ ಹತ್ತಿರ ಚೌಕಟ್ಟು, ಬಾಗಿಲು ಮತ್ತು ಕಿಟಕಿ ಮಾಡುವಂತಹ ಇಂಪಾರ್ಟೆಂಟ್ ಟೀಕ್ ವುಡ್, ಸುಡನ್ ಮತ್ತು ಗಾನಾ ಎಲ್ಲಾ ತರಹದ ಕಟ್ ಸೈಜ್ ದೊರೆಯುತ್ತವೆ. ಇವರಲ್ಲಿ ಫಸ್ಟ್ ಕ್ವಾಲಿಟಿ ಮತ್ತು ಸೆಕೆಂಡ್ ಕ್ವಾಲಿಟಿ ಉತ್ತಮ ಕಲರ್ ಇರುವಂತಹ ಟೀಕ್ ವುಡ್ ನಿಮ್ಮ ಕೈಗೆಟುಕುವ ಒಳ್ಳೆಯ ಬೆಲೆಯಲ್ಲಿ ಸಿಗುತ್ತವೆ ಮತ್ತು ಎಲ್ಲಾ ತರಹದ ಸೈಜ್ಗಳಾದ 9x4, 8x4, 6x4, 5x3, 12 1.5, 10 1.5, 8 1.5, 6 1.5, 7 1.5, 5 1.5, 4 1.5, 3 1.5 ಇನ್ನು ಹಲವು ಸೈಜುಗಳಲ್ಲಿ ದೊರೆಯುತ್ತವೆ. ಮತ್ತೆ ತಡ, ನಿಮ್ಮ ಮನೆಯ ಬಾಗಿಲು, ಕಿಟಕಿ ಸುಂದರವಾಗಿ ಕಾಣಲು ಭಾರತ್ ಟಿಂಬರಿಗೆ ಭೇಟಿ ಕೊಡಿ. ವಿಳಾಸ: HKGN ಕಾಂಪ್ಲೆಕ್ಸ್, ಬಿಹೈಂಡ್ ಯಶೋಧರ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ 9686893503. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ,
ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮಾಂಗಲ್ಯ ಇದೀಗ ನಿಮ್ಮ ರಾಯಚೂರಿನಲ್ಲಿ ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7ರಂದು ಉದ್ಘಾಟನೆಯಾಗಲಿದೆ. ಕೇವಲ 99ರಿಂದ ಪ್ರಾರಂಭ. ಲಿಂಗಸೂಗೂರ್ ರೋಡ್, ಬ್ರೆಸ್ಟವಾರ್ಪೇಟ್, ರಾಯಚೂರ್. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೊಳ್ಳುವವರೆಗೆ ಸರ್ಕಾರಿ, ಅರೆ ಸರ್ಕಾರಿ, ಅನುದಾನಿತ ಖಾಸಗಿ ಸಂಸ್ಥೆಗಳಲ್ಲಿ ನಡೆಸಲು ಉದ್ದೇಶಿಸಲಾಗಿರುವ ಎಲ್ಲಾ ನೇಮಕಾತಿಗಳನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಧರಣಿ ನಡೆಸಿದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೊಳ್ಳುವವರೆಗೆ ಸರ್ಕಾರಿ, ಅರೆ ಸರ್ಕಾರಿ, ಅನುದಾನಿತ ಖಾಸಗಿ ಸ್ಥಳಗಳಲ್ಲಿ ನಡೆಸಲು ಉದ್ದೇಶಿಸಲಾಗಿರುವ ಎಲ್ಲ ನೇಮಕಾತಿಗಳನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಧರಣಿ ನಡೆಸಿತು. ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲು ಜಾರಿಗೆ 2024 ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿ ರಾಜ್ಯಗಳಿಗೆ ಅಧಿಕಾರ ನೀಡಿದೆ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಉಪಚುನಾವಣೆಯ ಹೆಸರಿನಲ್ಲಿ ವಿಳಂಬ ಧೋರಣೆ ಅನುಸರಿಸುತ್ತಿರುವ ವಿರುದ್ಧ ಹೋರಾಟ ನಡೆಸಿದಾಗ ಅಕ್ಟೋಬರ್ 28ರಂದು ಸಚಿವ ಸಂಪುಟ ಸಭೆಯಲ್ಲಿ ಏಕಸದಸ್ಯ ಆಯೋಗ ರಚಿಸಲು ತೀರ್ಮಾನಿಸಿ 3 ತಿಂಗಳ ಕಾಲಮಿತಿಯಲ್ಲಿ ವರದಿ ನೀಡಲು ಸೂಚಿಸಲಾಯಿತು. ಆದರೆ ಆಯೋಗಕ್ಕೆ ನೀಡಿದ ಆದೇಶದಲ್ಲಿ 2 ತಿಂಗಳು ಗತಿಸಿದರೂ 15 ದಿನಗಳು ಕಳೆದರೂ ಆಯೋಗಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ನೀಡದೆ ಉದ್ದೇಶಪೂರ್ವಕ ವಿಳಂಬಕ್ಕಾಗಿ ಕಾರಣವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. 35,000 ಹುದ್ದೆಗಳ ನೇಮಕಾತಿ ಸರ್ಕಾರ ಅಧಿಸೂಚನೆ ಪ್ರಕಟಿಸಲು ಪ್ರಾರಂಭಿಸಿತು. ಒಳ ಮೀಸಲು ಜಾರಿಯಾಗುವವರೆಗೆ ನೇಮಕಾತಿ ರದ್ದುಗೊಳಿಸುವಂತೆ ಮನವಿ ಮಾಡಿದಾಗ ನೇಮಕಾತಿ ತಡೆಯಾಗಿದೆ ಎಂದು ಹೇಳಲಾಯಿತು. ಆದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ನೇಮಕಾತಿ ನಡೆಸಲು ಅನುಮತಿ ಬರೆದಾಗ ಮುಖ್ಯಮಂತ್ರಿಗಳು ಅಕ್ಟೋಬರ್ 28ಕ್ಕೂ ಮುಂಚೆ ಅಧಿಸೂಚನೆ ಹೊರಡಿಸಲಾದ ನೇಮಕಾತಿಗಳಿಗೆ ಸುತ್ತೋಲೆ ಅನ್ವಯಿಸುವುದಿಲ್ಲ ಎಂದು ಮತ್ತೊಂದು ಮರು ಅಧಿಸೂಚನೆಗಳು ಪ್ರಕಟಗೊಳ್ಳುವ ಸಾಧ್ಯತೆಗಳಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ 15,000 ಶಿಕ್ಷಕರನ್ನು ನೇಮಿಸುವುದಾಗಿ ಹೇಳಿದ್ದಾರೆ. ಗೃಹ, ಆರೋಗ್ಯ, ಶಿಕ್ಷಣ ಸೇರಿದಂತೆ 25,000 ಹುದ್ದೆಗಳ ನೇಮಕಾತಿ ಒಳ ಮೀಸಲು ಜಾರಿಗೊಳ್ಳುವ ಮುನ್ನ ಪ್ರಾರಂಭವಾದರೆ ಮಾದಿಗರು, ಅಲೆಮಾರಿಗಳು ಹುದ್ದೆಗಳಿಂದ ವಂಚಿತವಾಗುವಂತಾಗುತ್ತದೆ. ನೆರೆ ಆಂಧ್ರ ಪ್ರದೇಶದಲ್ಲಿ ಅಲ್ಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಇವರು ಸರ್ಕಾರಿ ನೇಮಕಾತಿ ರದ್ದುಗೊಳಿಸಿ 4 ತಿಂಗಳ ಕಾಲಾವಕಾಶ ನೀಡಿದ್ದಾರೆ. ಅದೇ ಮಾದರಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ನೇಮಕಾತಿ ರದ್ದುಗೊಳಿಸಿ ಆದೇಶ ನೀಡಬೇಕೆಂದು ಆಗ್ರಹಿಸಿದರು. 25,000 ಉದ್ಯೋಗಿಗಳನ್ನು ರದ್ದುಗೊಳಿಸಿ ಗೃಹ ಸಚಿವರು ಬರೆದಂತ ಪತ್ರವನ್ನು ತಡೆಯಿರಿ. ಗೃಹ ಸಚಿವರು ಬರೆದಂತ ಪತ್ರವನ್ನು ತಡೆಯಿರಿ. ಪರಿಶಿಷ್ಟ ಜಾತಿಗಳ ಸಮಾನತೆ ಸಿದ್ಧಾಂತವನ್ನು ಒಳಮಿಸಲಾತಿ. ಪರಿಶಿಷ್ಟ ಜಾತಿಗಳ ಸಮಾನತೆ ಸಿದ್ಧಾಂತವನ್ನು ಜಾರಿಯಾಗಲಿ. ಉದ್ಯೋಗಿಗಳನ್ನು ಬರುವಂತ ಪತ್ರವನ್ನು ತಡೆಹಿಡಿಯಬೇಕು. ಸಚಿವರು ಬರುವಂತ ಪತ್ರವನ್ನು ತಡೆಹಿಡಿಯಬೇಕು. ಜಾರಿಯಾಗಲಿ. ಸಮಿತಿಗೆ ಸರ್ಕಾರಿ ಉದ್ಯೋಗವನ್ನು ಬರೆದಂತ ಗೃಹ ಸಚಿವ ಪತ್ರವನ್ನು ನಿಲ್ಲಿಸಲೇಬೇಕು. ಜಾರಿಯಾಗುವವರೆಗೂ ಹೋರಾಟ ನಿಲ್ಲದು. ಜಾರಿಯಾಗುವವರೆಗೂ ಹೋರಾಟ ನಿಲ್ಲದು. ಜಾರಿಯಾಗುವವರೆಗೂ
ಜಯವಾಗಲಿ ಪರಿಶಿಷ್ಟ ಜಾತಿಗಳ ಒಂದು ದಿನದ ಸಾಂಕೇತಿಕ ಹೋರಾಟಕ್ಕೆ ಜಯವಾಗಲಿ 25,000 ಹುದ್ದೆಗಳನ್ನು ರದ್ದುಗೊಳಿಸಿ ಗೃಹ ಸಚಿವರು ಬರೆದಂತ ಪತ್ರವನ್ನು ತಡೆಯಿರಿ ಗೃಹ ಸಚಿವರು ಬರೆದಂತ ಪತ್ರವನ್ನು ತಡೆಯಿರಿ ಸರ್ಕಾರಿ ನೇಮಕಾತಿಗಳನ್ನು ರದ್ದುಗೊಳಿಸಿ. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಗೌರವಾಧ್ಯಕ್ಷ ಎಸ್ ಮಾರೆಪ್ಪ ವಕೀಲ್, ರಾಜ್ಯ ಉಪಾಧ್ಯಕ್ಷ ಹೇಮರಾಜ ಅಸ್ಕಿಹಾಳ್, ಜಿಲ್ಲಾಧ್ಯಕ್ಷ ನರಸಿಂಹ ಚಟಾಳ್, ಆಂಜನೇಯ ಕುರುಬದೊಡ್ಡಿ, ಶ್ರೀನಿವಾಸ್ ಕೊಪ್ಪರ್, ಶ್ರೀನಿವಾಸ್ ಕಲವಲದೊಡ್ಡಿ, ಜಂಬಯ್ಯ ಡೊಕ್ಕ, ಎಸ್ ಹುಲಿಯಪ್ಪ, ತಾಯಪ್ಪ ಗದಾರ್, ಉರುಕುಂದಪ್ಪ, ನರಸಿಂಹಲು, ಎಂ ಈರಣ್ಣ, ತಾಯಪ್ಪ ಕಾರ್ಪೆಂಟರ್, ಚಂದ್ರು ಭಂಡಾರಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವಾಹನಗಳಿಂದ ರಸ್ತೆ ಅಪಘಾತಕ್ಕೆ ಒಳಗಾಗಿ ಅಪಾಯಕ್ಕೆ ಗುರಿಯಾಗುವ ಗೋವುಗಳನ್ನು ರಕ್ಷಿಸಲು ಗೋವುಗಳಿಗೆ ರೇಡಿಯಂ ಬೆಲ್ಟ್ ಅಳವಡಿಸುವ ಅಭಿಯಾನವನ್ನು ರಾಷ್ಟ್ರೀಯ ಗೋ ರಕ್ಷಣಾ ವಾಹಿನಿ ಮತ್ತು ಗೋ ರಕ್ಷಣಾ ಸೇವಾ ಸಂಘದ ರಾಷ್ಟ್ರೀಯ ಯುವ ಅಧ್ಯಕ್ಷ ವಿನಯ್ ಸಿಂಗ್ ರಾಠೋಡ್ ಚಾಲನೆ ನೀಡಿದರು. ವಾಹನಗಳಿಂದ ರಸ್ತೆ ಅಪಘಾತಕ್ಕೆ ಒಳಗಾಗಿ ಅಪಾಯಕ್ಕೆ ಗುರಿಯಾಗುವ ಗೋವುಗಳನ್ನು ರಕ್ಷಿಸಲು ಗೋವುಗಳಿಗೆ ರೇಡಿಯಂ ಬೆಲ್ಟ್ ಅಳವಡಿಸುವ ಅಭಿಯಾನವನ್ನು ರಾಷ್ಟ್ರೀಯ ಗೋ ರಕ್ಷಣಾ ವಾಹಿನಿ ಗೋ ರಕ್ಷಣಾ ಸೇವಾ ಸಂಘದ ರಾಷ್ಟ್ರೀಯ ಯುವ ಅಧ್ಯಕ್ಷ ವಿನಯ್ ಸಿಂಗ್ ಠಾಕೂರ್ ಚಾಲನೆ ನೀಡಿದರು. ಗುರುವಾರ ಸಂಜೆ ಗೋವುಗಳಿಗೆ ಬೆಲ್ಟ್ ಅಳವಡಿಸಿ ಮಾತನಾಡಿದ ವಿನಯ್ ಸಿಂಗ್ ಠಾಕೂರ್, ರಸ್ತೆಗಳಲ್ಲಿ ಸಂಚರಿಸುವ ಗೋವುಗಳಿಗೆ ವಾಹನ ಲೈಟ್ಗಳು ಬಿದ್ದಲ್ಲಿ ರೇಡಿಯಂ ಬೆಲ್ಟ್ ಇರುವುದರಿಂದ ವಾಹನಗಳು ನಿಧಾನವಾಗಿ ಚಲಿಸಲು ಸಹಕಾರಿಯಾಗುತ್ತದೆ. ಇದರಿಂದ ಅಪಘಾತಕ್ಕೀಡಾಗುವ ಸಂಖ್ಯೆ ಇಳಿಮುಖವಾಗಲು ಸಾಧ್ಯವಾಗಿದೆ. ನಗರದಲ್ಲಿ ಎಲ್ಲೆಡೆ ಬೀಡಾಡಿ ದನಗಳು ಸೇರಿದಂತೆ ಗೋವುಗಳಿಗೆ ರೇಡಿಯಂ ಬೆಲ್ಟ್ ಅಳವಡಿಸಲಾಗುತ್ತದೆ ಎಂದರು. ರೇಡಿಯಂ ಬೆಲ್ಟ್ ಪ್ರೋಗ್ರಾಮ್ ಅನ್ನು ಆಯೋಜನೆ ಮಾಡಿದ್ದೀವಿ. ಈ ರೇಡಿಯಂ ಬೆಲ್ಟ್ ಹಾಕೋ ಕಾರಣ ಏನಂತಂದ್ರೆ ಬಹಳಷ್ಟು ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ. ಹಗಲೊತ್ತಲ್ಲಿ ನಾವೇನಾದರೂ ಸೇವೆ ಮಾಡ್ಬೋದು, ಏನಾದರೂ ಹೆಲ್ಪ್ ಮಾಡ್ಬೋದು. ಬಟ್ ರಾತ್ರಿಯಿಂದ ನಾವೇನು ಹೆಲ್ಪ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನಂತಂದರೆ ಈ ರೇಡಿಯಂ ಬೆಲ್ಟ್ ಹಾಕಿದರೆ ಈ ಗೋಮಾತೆಗಳನ್ನು ನಾವು ಇವನ್ನ ಉಳಿಸ್ಕೋಬೋದು. ರಾತ್ರಿ ಹೊತ್ತಲ್ಲಿ ಇವು ವಾಹನಗಳು, ಯಾವುದೇ ವಾಹನಗಳಾಗಿರಲಿ, ಕಾರ್ ಆಗಿರಲಿ, ಲಾರಿ ಆಗಿರಲಿ, ಬಸ್ ಆಗಿರಲಿ, ಇದ್ರ ಮೇಲೆ ಫೋಕಸ್ ಬಿದ್ದಿದ ತಕ್ಷಣ ಇದು ರೇಡಿಯಂ ಏನದ ಇದು ಮಿಂಚುವಾಗ ಗಾಡಿಗಳೆಲ್ಲ ಸ್ಲೋ ಆಗಿಬಿಡ್ತಾವೆ. ಅದಕ್ಕೋಸ್ಕರ ಇದೊಂದು ರಕ್ಷಣೆ ನಮ್ಮ ರಾಷ್ಟ್ರೀಯ ಗೌರಕ್ಷಕ ವಾಹಿನಿ ಗೌಸೇವಾ ವತಿಯಿಂದ ಮತ್ತು ಹರೀಶ್ ಪಡಿವಾಳ್ ವಾರ್ಡ್ ನಂಬರ್ 18ರ ಬಡಾವಣೆಯ ನಿವಾಸಿ ಬಸವರಾಜ ಸ್ವಾಮಿ ಹಿರೇಮಠ್ ಮಾತನಾಡಿ, ಮೂಕ ಪ್ರಾಣಿಗಳ ಜೀವ ರಕ್ಷಿಸಲು ವಿನಯ್ ಸಿಂಗ್ ಠಾಕೂರ್ ಇವರು ರೇಡಿಯಂ ಬೆಲ್ಟ್ ಅಳವಡಿಸುವ ಕೆಲಸ ಪ್ರಾರಂಭಿಸಿರುವುದು ಮಾದರಿಯ ಕಾರ್ಯವಾಗಿದೆ. ಅನೇಕ ಸಂದರ್ಭದಲ್ಲಿ ಜಾನುವಾರುಗಳ ರಸ್ತೆ ಅಪಘಾತಕ್ಕೀಡಾದಾಗಲೂ ಅವರು ಆಗಮಿಸಿ ಚಿಕಿತ್ಸೆ ಕೊಡಿಸಿ ಜೀವ ರಕ್ಷಿಸುವ ಕೆಲಸ ಮಾಡಿದ್ದಾರೆ. ಈಗ ರೇಡಿಯಂ ಬೆಲ್ಟ್ ಅಳವಡಿಸುವ ಮೂಲಕ ಜೀವ ಉಳಿಸುವ ಕೆಲಸ ಮಾಡುತ್ತಿರುವುದು ಮಾದರಿಯಾಗಿದೆ ಎಂದರು. ರಕ್ಷಣೆಗೋಸ್ಕರ ವಿನಯ್ ಸಿಂಗ್ ಅವರು ನ್ಯಾಷನಲ್ ಯೂತ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅವರೇನಪ್ಪ ಅಂತಂದರೆ ಗೋಮಾತೆ ರಕ್ಷಣೆಗೋಸ್ಕರ ಹಲವಾರು ರೀತಿಯ ಮನೆಗೆ ತೆರಳಿ ಅಲ್ಲಲ್ಲಿ ಇರ್ತಕ್ಕಂಥ ಗೋಮಾತೆಗಳನ್ನು ರಕ್ಷಣೆಗೋಸ್ಕರ ಗಾಡಿಗಳು, ವಾಹನಗಳು ವಿಚಿತ್ರವಾಗಿ ಓಡಾಡುವುದರಿಂದ ಆ ರೋಡಿನಲ್ಲಿ ನಿಂತುಕೊಂಡಿರ್ತಾವೆ, ಕೆಲವೊಂದು ರೋಡ್ನಲ್ಲಿ ಆಸನ ಮಾಡಿರ್ತಾವೆ. ಅಂತಹ ಸಂದರ್ಭದಲ್ಲಿ ಆ ಗೋಮಾತೆ ರಕ್ಷಣೆಗೋಸ್ಕರ ಏನಪ್ಪ ಅಂತಂದರೆ ಕೆಲವರು ನೋಡದೆ ಕಾಲುಗಳ ಮೇಲೆ ಆಗಲಿ, ಬಾಲಗಳ ಮೇಲೆ ಆಗಲಿ, ಮೂತಿಗಳ ಮೇಲೆ ಆಗಲಿ ಹಾಗೂ ಅವಕ್ಕೆ ಒಂದು ರಕ್ಷಣೆ ಇಲ್ಲಾರದೆ ಎಕ್ಸ್ಟೆಂಟ್ಗಳು ಮಾಡಿ ನೋಡದೆ ಆಗಲಾರ್ದೆ ಹಾಗೆ ಹೋಗಿ ಆ ಗೋ ಮಾತೆಯನ್ನು ಏನಪ್ಪ ಅಂತಂದರೆ ರಕ್ಷಣೆ ಇಲ್ಲಾರ್ದಂಗೆ ಆಗಿದೆ. ಅದಕ್ಕಾಗಿ ಈ ನ್ಯಾಷನಲ್ ಯೂತ್ ಅಸೋಸಿಯೇಷನ್ ವಿನಯ್ ಸಿಂಗ್ ಅವರು ಮತ್ತು ಅವರ ಎಲ್ಲ ಕಾರ್ಯದರ್ಶಿಗಳು ಹಾಗೂ ಅವರ ಸಂಬಂಧಪಟ್ಟ ಎಲ್ಲ ಆ ಒಂದು ಯೂತ್ ಅಸೋಸಿಯೇಷನ್ನ ಎಲ್ಲ ಸದಸ್ಯರು
ಈ ಒಂದು ಗೋಮಾತೆ ರಕ್ಷಣೆಗೋಸ್ಕರ ಏನಪ್ಪ ಅಂತಂದರೆ ಹಲವಾರು ರೀತಿಯ ಈ ಹಗಲತ್ತನ ಏನಪ್ಪ ಅಂದರೆ ಏನಾದರೂ ನೋಡಿ ಕಣ್ಣಿಗೆ ಕಂಡು ಹೋಗ್ಬೋದು. ಆದರೆ ನೈಟ್ ಟೈಮ್ನಲ್ಲಿ ಏನಪ್ಪ ಅಂತಂದರೆ ಆ ಮೂಕ ಪ್ರಾಣಿಗಳು ಎಲ್ಲಿ ಬೇಕಲ್ಲಿ ರೋಡಿನ ವಾಸ್ತವಗಳಲ್ಲಿ ಹೂಡಿ ಎಲ್ಲಿ ಬೇಕಲ್ಲಿ ಆಸನಗಳು ಮಾಡಿರ್ತಾವ. ವಾಹನ ಚಾಲಕರು ಏನಪ್ಪ ಅಂತಂದರೆ ಮದ್ಯಪಾನರಾಗಿರಲಿ ಅಥವಾ ಯಾವುದೇ ನಿರ್ಲಕ್ಷ್ಯತನದಿಂದ ಆಗಲಿ ವೇಗವಾಗಿರಲಿ ಈ ಗೋಮಾತೆಯನ್ನು ರಕ್ಷಣೆ ಇಲ್ಲಾರದೆ ಒಂದು ಅನಾಹುತಕ್ಕೆ ಕಾರಣರಾಗಿರ್ತಕ್ಕಂಥದ್ದನ್ನು ಪರಿಶೀಲನೆಗೊಂಡು ವಿನಯ್ ಸಿಂಗ್ ಅವರು ನ್ಯಾಷನಲ್ ಯೂತ್ ಅಸೋಸಿಯೇಷನ್ನ ಎಲ್ಲ ಆ ಪದಾಧಿಕಾರಿಗಳು ಏನಪ್ಪ ಅಂತಂದರೆ ಗೋಮಾತೆ ರಕ್ಷಣೆಗೋಸ್ಕರ ಒಂದು ರೇಡಿಯಂ ಬೆಲ್ಟನ್ನು ಈ ಗೋಮಾತೆಗೆ ಒಂದು ಮೂಕ ಪ್ರಾಣಿಗೆ ಒಂದು ರಕ್ಷಣೆಗೋಸ್ಕರ ಅವರಿಷ್ಟು ಶ್ರಮ ವಹಿಸಿ ಇದಲ್ಲದೆ 10 ವರ್ಷಗಳ ಹಿಂದೆ ಈ ವಿನಯ್ ಸಿಂಗ್ ಅವರು ಯಾವುದೇ ಪ್ರಾಣಿಗಳು ಈ ಗೋಮಾತೆಯನ್ನು ರಕ್ಷಣೆಗೋಸ್ಕರ ಕಾಲ ಮೇಲೆ ಹೋಗಿರಲಿ ಒಂದು ಮುಖದ ಮೇಲೆ ಹೋಗಿರಲಿ ಒಟ್ಟು ಗಾಯ ಯಾವುದೇ ರೀತಿ ಆದರೂ ಕೂಡ ವಿನಯ್ ಸಿಂಗ್ ಅವರ ನಂಬರನ್ನು ತೆಗೆದುಕೊಂಡು ಇಂತಲ್ಲಿ ನೋಡ್ರಿ ಹಿಂಗಾಗಿದೆ ನೋಡ್ರಿ ನೀವು ಗೋಮಾತೆಯನ್ನು ಸ್ವಲ್ಪ ರಕ್ಷಣೆಗೋಸ್ಕರ ಹಿಂಗಾಗಿದೆ ಅನಾಹುತ ಆಗಿದೆ ಇದನ್ನು ಏನಾದರೂ ನೀವೇ ಇದನ್ನು ಮಾಡ್ಬೇಕಂತ ಹೇಳಿದಾಗ ಅವರು 108 ಕೆಲಸಗಳನ್ನು ಬದಿಗೊತ್ತಿ ಆ ಗೋಮಾತೆಯ ರಕ್ಷಣೆಗೋಸ್ಕರ ಎಲ್ಲ. ಈ ಸಂದರ್ಭದಲ್ಲಿ ಜೈ ಕಲ್ಯಾಣ ಕರ್ನಾಟಕ ಜನಜಾಗೃತಿ ಸೇವಾ ಸಂಘದ ಅಧ್ಯಕ್ಷ ಹರೀಶ್ ಮಡಿವಾಳ, ರಾಘವೇಂದ್ರ ನಾಯಕ್, ಹರಿಪ್ರಸಾದ್, ದೇವರಾಜ್ ನಾಯಕ್, ಅವಿನಾಶ್ ಮಡಿವಾಳ, ಅಮರೇಶ್, ಶಿವಪ್ರಸಾದ್, ಮಂಜುನಾಥ್ ಮಡಿವಾಳ, ಮಂಜುನಾಥ್, ಕಪಲ್ ರಾಘು, ಅರುಣ್ ಬಂಕ, ವೀರೇಶ್ ಯಾದವ್, ರಾಮಲಿಂಗ ದಿಗ್ಗಿ ಸೇರಿದಂತೆ ಅನೇಕರಿದ್ದರು. ಬೋಳಮಂದೊಡ್ಡಿ ಮುಖ್ಯ ರಸ್ತೆಯಲ್ಲಿ ಬರುವಂತಹ 8 ರಿಂದ 10 ಶಾಲೆಗಳು, 3 ರಿಂದ 5 ಕಾಲೇಜುಗಳು, ಬಾಲಕ ಬಾಲಕಿಯರ ವಸತಿ ನಿಲಯಗಳು ಇರುವುದರಿಂದ ಜನಸಂಚಾರಿ ಹೆಚ್ಚುತ್ತಿರುವುದರಿಂದ ಅಪಘಾತಗಳು ಹೆಚ್ಚುತ್ತಿರುವುದರಿಂದ ಸಿಸಿ ಕ್ಯಾಮೆರಾಗಳು ಮತ್ತು ಸಂಚಾರಿ ಪೊಲೀಸರನ್ನು ನಿಯುಕ್ತಿಗೊಳಿಸಲು ಬಡಾವಣೆಯ ಸಾರ್ವಜನಿಕರು ಮನವಿ ಸಲ್ಲಿಸಲಾಯಿತು. ಬೋಳಮನದೊಡ್ಡಿ ಮುಖ್ಯ ರಸ್ತೆಯಲ್ಲಿ ಬರುವಂತಹ 8 ರಿಂದ 10 ಶಾಲೆಗಳು, 3 ರಿಂದ 5 ಕಾಲೇಜುಗಳು, ಬಾಲಕ ಬಾಲಕಿಯರ ವಸತಿ ನಿಲಯಗಳು ಇರುವುದರಿಂದ ಜನಸಂದಣಿ ಹೆಚ್ಚಿರುವುದರಿಂದ ಅಪಘಾತಗಳು ಆಗುವುದರಿಂದ ಸಿಸಿ ಕ್ಯಾಮೆರಾಗಳು ಮತ್ತು 2 ಸಂಚಾರಿ ಪೊಲೀಸರನ್ನು ನೇಮಿಸಲು ಮನವಿ ಮಾಡಲಾಯಿತು. ಗಾಜಗಾರಪೇಟೆ, ವಾಸವಿನಗರ, ವಿದ್ಯಾನಗರ, ಚಾಣಕ್ಯಪುರಂ, ನಿಸರ್ಗ, ಕೃಷ್ಣದೇವರಾಯ ಕಾಲೋನಿಗಳಿಗೆ ಇದು ಮೇನ್ ರೋಡ್ ಆಗಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮತ್ತು ಶಾಲೆ ಬಸ್ಗಳು, ಕಾಲೇಜು ಬಸ್ಗಳು, ಟಿಪ್ಪರ್ಗಳು, ಲಾರಿಗಳು, ಟ್ರ್ಯಾಕ್ಟರ್ಗಳು ಓಡಾಡುತ್ತವೆ. ಟಿಪ್ಪರುಗಳು, ಲಾರಿಗಳು ರಾತ್ರಿಯಲ್ಲಿ ಸಂಚರಿಸುವಂತೆ ಸೂಚಿಸಬೇಕು. ಇಲ್ಲದಿದ್ದಲ್ಲಿ ಮುಂದಿನ ಅಪಘಾತಗಳಿಗೆ ಯಾರು ಜವಾಬ್ದಾರರು ಮತ್ತು ರೋಡಿಗೆ ಅಡ್ಡವಾಗಿ ಗಿಡ ಮರಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಸಂಚಾರಿ ಪೊಲೀಸ್ ಠಾಣೆ ಇವರಿಗೆ ಮನವಿ ಸಲ್ಲಿಸಿದರು. ದಿನಾಂಕ 22/11/2024 ಬೆಳಗ್ಗೆ ಸಮಯದಲ್ಲಿ ಬೈಕ್ ಮತ್ತು ಟ್ರ್ಯಾಕ್ಟರ್ ಅಪಘಾತವಾಗಿ ಒಬ್ಬ ಮಹಿಳೆ ಜೀವ ಕಳೆದುಕೊಂಡಿದ್ದಾರೆ. ತಮಗೆ ತಿಳಿದ ವಿಷಯವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ, ಕ್ರೀಡೆಗಳು ಸ್ನೇಹ ಬೆಳೆಸಲು ಸಹಕಾರಿ, ಶೀಘ್ರದಲ್ಲಿ ಕಂದಾಯ ಪೊಲೀಸ್ ಇಲಾಖೆ ಜಂಟಿ ಸಹಯೋಗದಲ್ಲಿ ಕ್ರೀಡಾಕೂಟ, ಡಿಸಿ ನಿತೀಶ್. ಸಂವಿಧಾನ ಸನ್ಮಾನ ಅಭಿಯಾನ, ದೇಶದಲ್ಲಿ ಸಂವಿಧಾನ ಅಸ್ಥಿರಗೊಳಿಸಿದ್ದೇ ಕಾಂಗ್ರೆಸ್, ಬಿಜೆಪಿ ಸಂವಿಧಾನ ಬದಲಿಸುತ್ತೆ ಎಂದು ಸುಳ್ಳು ಪ್ರಚಾರ, ಪಿ ರಾಜೀವ್. ಎಪಿಎಂಸಿಗೆ ಸೇರಿದ ಸರ್ಕಾರಿ ಭೂಮಿ ಕಬಳಿಕೆ, ಎನ್ ಭೀಮಾರೆಡ್ಡಿ ಸದಸ್ಯತ್ವ ಅನರ್ಹಗೊಳಿಸಿ ಕೇಸ್ ದಾಖಲಿಸಲಿ, ಯು ಆಂಜನೇಯ. ಒಳ ಮೀಸಲು ಜಾರಿಯಾಗುವವರೆಗೆ ಎಲ್ಲಾ ನೇಮಕಾತಿ ರದ್ದಿಗೆ ಆಗ್ರಹಿಸಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಧರಣಿ. ಅಪಘಾತಗಳಿಗೆ ಗುರಿಯಾಗುವ ಗೋವುಗಳ ರಕ್ಷಣೆಗೆ ವಿನಯ್ ಸಿಂಗ್ ಠಾಕೂರ್ನಿಂದ ರೇಡಿಯಂ ಬೆಲ್ಟ್ ಅಳವಡಿಕೆಗೆ ಚಾಲನೆ. ಮತ್ತು ಬೋಳಮನದೊಡ್ಡಿ ಮುಖ್ಯ ರಸ್ತೆಗೆ ಸಂಚಾರಿ ಪೊಲೀಸರನ್ನು ಮತ್ತು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲು ಮನವಿ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಎಸ್ಎಕೆ ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit SAK Convention Hall, ಶೇಖರ್ ನಗರ್, ಐವಿ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ರಾಯಚೂರು ಜನರ ಚಿರಪರಿಚಿತ ಮಾಣಿಕ ನಗರದಲ್ಲಿ ಇರುವ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ. ಹಲವು ವರ್ಷಗಳಿಂದ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಇದೀಗ ಹೊಸ ರೂಪದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ. ಆರ್ಟಿಒ ರಸ್ತೆ, ಮಾಣಿಕ್ ನಗರ, ರಾಯಚೂರು. ಶ್ರೀ ರಾಘವೇಂದ್ರ ಘೀ
ಶ್ರೀ ರಾಘವೇಂದ್ರ ತುಪ್ಪ, ಅದಿತಿ ಹಾಸ್ಪಿಟಲ್ ಅಂಡ್ IVF ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, MBBS MS OBG DNB OBG ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು, RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾತಲಾ, ರಾಯಚೂರು. ನೀವು ಮನೆ ಕಟ್ಟುತ್ತಿರುವಿರಾ? ಭಾರತ್ ಟಿಂಬರಿಗೆ ಭೇಟಿ ನೀಡಿ. ಇವರ ಹತ್ತಿರ ಚೌಕಟ್ಟು, ಬಾಗಿಲು ಮತ್ತು ಕಿಟಕಿ ಮಾಡುವಂತಹ ಇಂಪಾರ್ಟೆಂಟ್ ಟೀಕ್ ವುಡ್ ಎಲ್ಲಾ ತರಹದ ಕಟ್ ಸೈಜ್ ದೊರೆಯುತ್ತವೆ. HKGN ಕಾಂಪ್ಲೆಕ್ಸ್ ಬಿಹೈಂಡ್ ಯಶೋಧರ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. Raitu's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ಮಾಂಗಲ್ಯ ಇದೀಗ ನಿಮ್ಮ ರಾಯಚೂರಿನಲ್ಲಿ ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7ರಂದು ಉದ್ಘಾಟನೆಯಾಗಲಿದೆ. ಕೇವಲ 99ರಿಂದ ಪ್ರಾರಂಭ. ಲಿಂಗಸೂಗೂರ್ ರೋಡ್, ಬ್ರೆಸ್ಟವಾರ್ ಪೇಟ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.